ಬರಮಾಡ್ಕೋಣ ದ ಎವರ್ ಚಾರ್ಮಿಂಗ್ ದ ಬ್ಯೂಟಿಫುಲ್ ಪ್ರಿಯಾಂಕಾ ಉಪೇಂದ್ರ ಮಾನವ್ ಅವ್ರನ್ನ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೋಣ. ಎಲ್ರಿಗೂ ನಮಸ್ಕಾರ. ಎಲ್ರಿಗಿಂತ ದೊಡ್ಡವರಂತ ಗೊತ್ತಾಯ್ತು ಈಗ. ಎಲ್ಲಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ಅನುಷ್ ಅವ್ರು ಬರಬೇಕು. ಪುನೀತ್ ಅವರು ಡೈರೆಕ್ಟರ್, ದಯವಿಟ್ಟು ಬನ್ನಿ. ಸೊ ಎಲ್ರಿಗೂ ನಮಸ್ಕಾರ. ಒನ್ಸ್ ಅಗೇನ್ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಒಳಗೆ ಬಂದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಅನ್ಭವಿಸ್ತಾ ಇದೆ. ಬಿಕಾಸ್ ಆಫ್ ಕೋರ್ಸ್ ಧರ್ಮ ಹ್ಯಾಸ್ ಸೋ ಮೆನಿ ಫ್ಯಾನ್ಸ್, ಫ್ರೆಂಡ್ಸ್, ವೆಲ್ ವಿಷರ್ಸ್, ಬಿಕಾಸ್ ಈಸ್ ಸಚ್ ಅ ಗ್ರೇಟ್ ಪರ್ಸನ್. ನನಗೆ ಕೂಡ ಒಂದು ಅವಕಾಶ ಸಿಕ್ಕಿತ್ತು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ವಿ ಡನ್ ಅ ಮೂವಿ, ಮೀ, ಅನುಷ ಅಂಡ್ ಧರ್ಮ, ಕಾಲ್ ದ ವೈರಸ್. ಅದು ಆದಷ್ಟು ಬೇಗ ಬರ್ತಿದೆ. ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಐ ಥಿಂಕ್ ದಟ್ ದಿಸ್ ಇಸ್ ಗೋನಾ ಬಿ ಒನ್ ಆಫ್ ಹಿಸ್ ಬೆಸ್ಟ್. ಸೊ ಇಟ್ ಲುಕ್ಸ್ ಲೈಕ್ ದ ಕ್ವಾಲಿಟಿ ಆಫ್ ದ ಟೀಸರ್ ನೋಡಿ ತುಂಬಾ ಹಂಗೆ ಅನಿಸ್ತು. ಮ್ಯೂಸಿಕ್ ಆಗಲಿ, ಪ್ರೆಸೆಂಟೇಷನ್ ಆಗಲಿ, ದ ವೇ ಯು ನೋ ದ ಮೇಕ್ ಓವರ್, ಇಟ್ಸ್ ಲುಕಿಂಗ್ ವಂಡರ್ಫುಲ್. So wishing you all the best, Anush and Puneet, for this project. Otherwise, I think iduvargu, like whatever he has done, it's also been really, you know, he's worked really hard in the industry. Personally kuda nange gottu adr bagge. You know, I think this will definitely mark a new beginning for him. So lots of blessings from me, my family. Upendra avarge ivattu barakagಲಿಲ್ಲ because he was busy with 45 promotions. But Khandita, I think may God bless you abundantly this project. And of course, Uncle and Auntie are also here. And she was so sweet. Nange virus shooting alli she sent breakfast. Actually, used to bring breakfast for me. So that's how wonderful he is. That's ತುಂಬಾ ವಿಶಾಲ ಹೃದಯರವರು, ತುಂಬಾ ಒಳ್ಳೆಯವರು. ಆ್ಯಂಡ್ ಖಂಡಿತ ದೇವರು ತುಂಬಾ ಚೆನ್ನಾಗಿ ಮಾಡಲಿ, ಪ್ರಾಜೆಕ್ಟ್ ತುಂಬಾ ಸಕ್ಸಸ್ಫುಲ್ ಆಗಲಿ. ಹೀಗೆ ನಾವು 100 ಡೇಸ್ಗೆ ಮೀಟ್ ಆಗೋಣ ಫಂಕ್ಷನ್ಗೆ ಅಂತ ನಾನು ಕೇಳ್ಕೊತೀನಿ ದೇವರಿಗೆ. ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಪ್ರಾಜೆಕ್ಟ್ ನೋಡಿನೇ ನಿಮ್ಮ ಟೇಸ್ಟ್ ಗೊತ್ತಾಯ್ತು. ತುಂಬಾ ಚೆನ್ನಾಗಿದೆ. ಯಾವುದೋ ಫಾರಿನ್ ಲೊಕೇಶನ್ ಅನ್ಕೊಂಡಿದೆ. ಆಮೇಲೆ ಧರ್ಮ ಹೇಳಿದ್ರು ಇಲ್ಲ ದೊಡ್ಡಬಳ್ಳಾಪುರಲ್ಲಿ ಇದು ಆಗ್ತಿದೆ ಅಂತ. ನಾನು ಹೌದಾ ಅಂತ, ಬಟ್ ತುಂಬ ಒಳ್ಳೆ ಟೇಸ್ಟ್ ಇದೆ ನಿಮಗೆ. ಸೊ ನಿಮ್ಮ ಪ್ರಾಜೆಕ್ಟ್ ಆಗಲಿ, ಈ ಪ್ರಾಜೆಕ್ಟ್ ಆಗಲಿ, ಖಂಡಿತ ನೀವು ಆ ಟೇಸ್ಟಿಂದ ಇದು ಕೂಡ ಮಾಡ್ತೀರಾ ಅಂತ ನನ್ನ ಭರವಸೆ. ಧರ್ಮ ನಿಮಗೆ ಬಿಡಲ್ಲ, ಬಿಕಾಸ್ ಅವ್ರಿಗೆ ಕೂಡ ತುಂಬ ಒಳ್ಳೆ ಟೇಸ್ಟ್ ಇದೆ. ಸೊ ಖಂಡಿತ ನಿಮಗೆ ಕೂಡ ಐ ಥಿಂಕ್ ವಾಟ್ ಎವರ್ ಯು ಡನ್ ಇನ್ ದ ಟೀಸರ್ ಇಸ್ ಬ್ರಿಲಿಯಂಟ್. ಹಾಗೆ ಬ್ರಿಲಿಯಂಟ್ ಆಗಿ ಮೂವಿ ಮಾಡಿ. ಬಿಕಾಸ್ ಖಂಡಿತ ಐ ಥಿಂಕ್ ಕನ್ನಡದಲ್ಲಿ ವಿ ಆರ್ ಗೆಟಿಂಗ್ ಅ ಲಾಟ್ ಆಫ್ ಕ್ವಾಲಿಟಿ ಫಿಲ್ಮ್ಸ್. ನಾವು ಯಾವ ಲ್ಯಾಂಗ್ವೇಜ್ಗಿಂತ ಕಮ್ಮಿ ಇಲ್ಲ. ಫಸ್ಟೇ ಕನ್ನಡ ಬರಬೇಕು, ಕನ್ನಡ, ದೆನ್ ತಮಿಳ್, ದೆನ್ ತೆಲುಗು. ಲ್ಯಾಂಗ್ವೇಜ್ ವೈಸ್ ವಿ ಶುಡ್ ಫೀಲ್ ಹ್ಯಾಪಿ ದಟ್ ಕನ್ನಡ ವರ್ಷನ್ ಬಗ್ಗೆ ನಾವು ಖುಷಿ ಪಡಬೇಕು. ಸೊ ಐ ಥಿಂಕ್ ಅದೇ ಕ್ವಾಲಿಟಿ ಬರುತ್ತೆ, ಬಂದಿದೆ, ಇನ್ನೂ ಬರುತ್ತೆ, ಇನ್ನೂ ಚೆನ್ನಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಮೇ ಗಾಡ್ ಬ್ಲೆಸ್ ಆಲ್ ಆಫ್ ಯು ಆ್ಯಂಡ್ ಹ್ಯಾಪಿ ಹಾಲಿಡೇಸ್ ಎವ್ರಿವನ್. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ವಿಭಿನ್ನ ಸಂಗೀತ ಶೈಲಿ ಹಾಗೂ ಸ್ವರ ಮಾಯಾಜಾಲದಿಂದ ಹೃದಯಗಳ ಗೆದ್ದಿರುವ ಅಪರೂಪದ ಪ್ರತಿಭೆ ನಮ್ಮ ಚಿತ್ರಕ್ಕೆ, ಸಂಗೀತಕ್ಕೆ ಜೀವ ತುಂಬಿರುವ ಸಂಗೀತ ಸಂಯೋಜಕರು, ಗಾಯಕರು ಹಾಗೂ ಸಂಗೀತ ನಿರ್ದೇಶಕರು ವಾಸುಕಿ ವೈಭವ್ ಸರ್ನ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೋಣ. ಕೀರ್ತಿರಾಜ್ ಸರ್, ಸಿನಿಮಾ ಕುರಿತು ಎಕ್ಸ್ಕ್ಲೂಸಿವ್ನ ಕುರಿತು ದಯಮಾಡಿ ನಿಮ್ಮ ಪದಗಳನ್ನ ಹಂಚ್ಕೋಬೇಕು. ಮಾಧ್ಯಮ ಮಿತ್ರರಿಗೂ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಕಲಾವಿದರು, ಅತಿಥಿಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚಿತ್ರರಂಗದಲ್ಲಿ ತುಂಬ ವರ್ಷಗಳಿಂದ ಇದ್ದೀನಿ. ಮಾಧ್ಯಮದವರು ಯಾವಾಗಲೂ ನಮ್ಮನ್ನು ಉತ್ತೇಜಿಸ್ತಾ, ಆಶೀರ್ವಾದ ಮಾಡ್ತಾ, ಅವರ ಸಹಕಾರಗಳನ್ನು ಕೊಡ್ತಾ ಇದುವರೆಗೂ ಕಾಪಾಡಿದ್ದಾರೆ. ಹಳಬರು ಇರ್ಬೋದು, ಹೊಸಬರು ಇರ್ಬೋದು, ಯಂಗ್ಸ್ಟರ್ ಇರ್ಬೋದು, ಎಲ್ಡರ್ಲಿ ಪರ್ಸನ್ ಇರ್ಬೋದು, ಎಲ್ಲರೂ ನನ್ನನ್ನು ಸಾಕಿದ್ದಾರೆ. ನನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ರು, ಆಶೀರ್ವದಿಸಿದ್ರು, ಅಷ್ಟೇ ಪ್ರೀತಿಯಿಂದ ಸ್ವಲ್ಪ ಜಾಸ್ತಿನೇ ಅನ್ಬೋದು ಧರ್ಮನ ಸಾಕ್ತಾ ಇದ್ದಾರೆ. 16 ವರ್ಷ ಯಾವುದೇ ಒಂದು ಫೀಲ್ಡ್ನಲ್ಲಿ ಕಷ್ಟಪಟ್ಟರು ಅವ್ರಿಗೆ ಗೆಲುವು ಸಿಗೋದಿಲ್ಲ. ಅದನ್ನು ನಾವು ಕ್ರಿಕೆಟನ್ನು ನೋಡ್ತಾನೆ ಇರ್ತೀವಿ. ಯಾರಿಗೋ ಮೈಗೆ ಹುಷಾರಿಲ್ಲ ಅಂದಾಗ 12th ಮ್ಯಾನ್ ಚಾನ್ಸ್ ಕೊಟ್ಟಾಗ ಓವರ್ ನೈಟ್ ಸ್ಟಾರ್ ಆಗಿ ಹೋಗ್ಬಿಡ್ತಾನೆ. ಅದಕ್ಕೆ ಅದೃಷ್ಟ. 16 ವರ್ಷ ರಾಜಕೀಯದಲ್ಲಿ ಕಾರ್ಯಕರ್ತನಾಗಿ ನಿಯತ್ತಾಗಿ ದುಡಿದ್ರೂ ಒಬ್ಬ MLA ಆಗೋಕ್ಕೂ ಸಾಧ್ಯವಿರುವುದಿಲ್ಲ. 5-6 ಸರಿ MLA ಆದ್ರೂ ಒಬ್ಬ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿರಲ್ಲ. ಆದರೆ ಯಾರೋ ಒಬ್ಬರಿಗೆ ಬೈ ಚಾನ್ಸ್ ಇಂಡಿಪೆಂಡೆಂಟ್ ಅನ್ನೋದಕ್ಕಿದ್ದಾಗ, ನಂಬರ್ ಗೇಮ್ ಅಂತ ಬಂದಾಗ ಮಿನಿಸ್ಟರ್ ಆಗಿ ಹೋಗ್ಬಿಡ್ತಾರೆ. ಅದಕ್ಕೆ ಅದೃಷ್ಟ ಅಂತ ಹೇಳಿದ್ರು. ನಮ್ಮ ಚಿತ್ರರಂಗದಲ್ಲಿ ಎಷ್ಟೇ ಕಷ್ಟಪಡಲಿ, ಪ್ರತಿಭೆ ಇರಲಿ, ಒಂದು ಸಿಕ್ಸರ್ ಹೊಡೆಯೋಕೆ ಆ ಅದೃಷ್ಟದ ರೇಖೆ ಅನ್ನೋದು ಬೇಕೇ ಬೇಕು. ಆ ಥರದಲ್ಲಿ ಎಷ್ಟೋ ಜನ ಪ್ರತಿಭಾವಂತ ಹುಡುಗರು, ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ರೂ
ಅವರ ಸಿಕ್ಸರ್ ಹೊಡೆಯೋಕ್ಕೆ ಸಾಧ್ಯವಾಗಿಲ್ಲ. ಧರ್ಮ ಎಲ್ಲ ನವಗ್ರಹ ಆದಮೇಲೆ ನವಗ್ರಹದಲ್ಲಿ ಒಳ್ಳೆ ಹೆಸರು, ಒಂದೊಳ್ಳೆ ಸಾಂಗ್ ಇತ್ತು, ಶರ್ಮಿಳಾ ಮಾಂಡ್ರೆ ಅವ್ರ ಜೊತೆನಲ್ಲಿ ಟೀಮ್, ಹಿರಿಯರ ಆಶೀರ್ವಾದ. ನಾನವರನ್ನು ಎಷ್ಟು ತಂದೆಯಾಗಿ ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿಯಾಗಿ ದರ್ಶನ್ ಅವರ ತಾಯಿ ಮೀನಮ್ಮ ಅವನನ್ನು ಪ್ರೀತಿಸ್ತಾ ಇದ್ರು. ಧರ್ಮ ಅಂದರೆ ಅಷ್ಟು ಇವತ್ತಿನವರೆಗೂ ಅಷ್ಟು ಪ್ರೀತಿ, ಬಹಳ ಪ್ರೀತಿಯಿಂದ ಹೀರೋ ಆಗಿದ್ರು ಧರ್ಮನ ಅಷ್ಟೇ ಗೌರವ ಕೊಟ್ಟು ಪ್ರೀತಿಯಿಂದ ತನ್ನ ಸ್ವಂತ ತಮ್ಮನ ಥರ ದರ್ಶನ್ ಇರ್ಬೋದು, ದಿನಕರ್ ಇರ್ಬೋದು, ಅವನನ್ನ ಅಲ್ಲಿ ಬೆಳೆಸಿದ್ರು. ಬಹಳ ಒಳ್ಳೆ ಹೆಸರು ಬಂತು. ನಂತರ ಹಲವಾರು ಚಿತ್ರಗಳನ್ನು ಮಾಡ್ದ, ನೀವೆಲ್ಲ ಪ್ರೀತಿಸಿದ್ದೀರಾ, ಎಲ್ಲ ಮಾಡಿದ್ರೆ. ಆದರೆ ನಾನು ಹೇಳಿದಾಗೆ ಆ ಸಿಕ್ಸರ್ ಹೊಡೆಯೋಕ್ಕೆ ಒಂದು ಕಾಲ ಬರಬೇಕು. ನನಗನ್ಸುತ್ತೆ ಆ ಕಾಲ ಸಿಕ್ಸರ್ ಹೊಡೆಯೋ ಕಾಲ ಈಗ ಬಂದಿದೆ ಅಂತ ಹೇಳಿ. ಯಾಕಂದ್ರೆ ಅನುಷ್ ಯುವಕರು ಕಷ್ಟಪಟ್ಟು ಮುಂದೆ ಬಂದಿರೋರು, ಅವ್ರಿಗೆ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಟೇಸ್ಟ್ ಇದೆ. ಟೇಸ್ಟ್ ಅಂತ ಸಿನಿಮಾ ಮಾಡಿ ಅವರು ಟೇಸ್ಟ್ ತೋರಿಸಿಲ್ಲ. ಇವಾಗ ನೋಡಿದ ರೀತಿ ನೋಡಿದಾಗ ಅರ್ಥ ಆಗುತ್ತೆ ಅವರ ಕೆಲಸದಲ್ಲಿ, ಅವರ ಬಿಸ್ನೆಸ್ ನಲ್ಲಿ ಅವ್ರಿಗೆ ಎಂತ ಪ್ರೀತಿ ಇದೆ, ಅವ್ರು ಮಾಡೋ ಪ್ರಾಜೆಕ್ಟ್ ಹೇಗೆ ಬರಬೇಕು ಅನ್ನೋ ಒಂದು ಆಸೆನೂ ಅವ್ರಿಗಿದೆ. ಈ ಚಿತ್ರವನ್ನು ಆ ಟೀಸರ್ ಅನ್ನು ನೋಡಿದಾಗ ಅವ್ರಿಗೆ ಒಳ್ಳೆ ಚಿತ್ರ ಮಾಡಬೇಕು ಅನ್ನೋ ಎಲ್ಲ ಪ್ರೊಡ್ಯೂಸರ್ಗೂ ಇರ್ತದೆ. ಯಾವ ಪ್ರೊಡ್ಯೂಸರ್ ಎಲ್ಲ ಗೆಸ್ಟ್ ಕರೆದು ದೇವರ ಫೋಟೋಗಳನ್ನೆಲ್ಲ ಇಟ್ಟು ಮುಹೂರ್ತ ಮಾಡಿ ಆರತೂರಾಗಿ ಕೊಟ್ಟು ನಾನು ಒಂದು ಕೆಟ್ಟ ಪಿಕ್ಚರ್ ಮಾಡಕ್ ಬರ್ತಿದ್ದೀನಿ ಅಂತ ಯಾರು ಹೇಳಲ್ಲ, ಯಾರು ಬರಲ್ಲ. ಎಲ್ಲ ಒಳ್ಳೆ ಪಿಕ್ಚರ್ ಮಾಡಬೇಕು ಅಂತಾನೆ ಬರೋದು. ಆದ್ರೆ ಸಮಯ ಸಂದರ್ಭಗಳು, ಟೀಮ್ ವರ್ಕು, ಅದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಎಡವಟ್ ಆಗ್ಬೋದು, ಇಲ್ಲ ಅವ್ರ ಅದೃಷ್ಟ ಇಲ್ಲದೆ ಎಡವಟ್ ಆಗ್ಬೋದು. ಯಾಕಂದ್ರೆ ಬಹಳ ಪ್ರೀತಿಯಿಂದ ರಾಜ್ ಕಪೂರ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಬಹಳ ಪ್ರೀತಿಯಿಂದ ಸಾಕಿದ ಮಗು ಮೇರಾ ನಾಮ್ ಚೋಕರ್, ಅದು ಫ್ಲಾಪ್ ಆಗೋಯ್ತು. ಆ ನನ್ನ ಮಗು ನಾನು ಬಹಳ ಪ್ರೀತಿಸಿದ್ದೆ, ಆದರೆ ಜನಕ್ಕೆ ಅದು ತಲುಪಲಿಲ್ಲ. ಅದಕ್ಕೆ ಕೈ ಇರಲಿಲ್ವೋ, ಕಾಲಿರ್ಲಿಲ್ವೋ, ಕಣ್ಣಿಲ್ವೋ, ಅದು ನನಗೆ ಗೊತ್ತಾಗ್ಲಿಲ್ಲ ಅದನ್ನು ಸಾಕುವಾಗ. ಆದರೂ ಜನಗಳ ಪ್ರೀತಿ ನನ್ನ ಮೇನಲ್ಲಿದ್ದೆ. ನಾನು ಇಷ್ಟು ದಿನ ಮಾಡಿದ ಚಿತ್ರಗಳಿಗಿನ್ನ ಅದು ಬೆಸ್ಟ್ ಪಿಕ್ಚರ್ ಅಂತ ಹೇಳ್ತಾರೆ. ಹಾಗೆ ಧರ್ಮ ಮಾಡಿದ ಪಿಕ್ಚರ್ ನಾನು ನೋಡಿದ್ದೀನಿ, ಎಲ್ಲ ಚೆನ್ನಾಗೇ ಇರುತ್ತೆ. ಎಲ್ಲೋ ಒಂದು ಕಡೆ ಏನೋ ಎಡವಟ್ಟಾಗಿ ಅದು ಜನಗಳ ಹೃದಯನ ತಟ್ಟಿ ಅವರ ಆಶೀರ್ವಾದ ಪಡೆಯೋದ್ರಲ್ಲಿ ವಿಫಲವಾಗಿದೆ. ಆದರೆ ಈ ಚಿತ್ರ ಅನುಷ್ ಆಗಿರ್ಬೋದು, ಪುನೀತ್, ಆ ಹೆಸರು ಹೇಳಿದ್ರೆ ಒಂದು ಹಾರ್ಟ್ ಬೀಟ್ ಮಿಸ್ ಆಗುತ್ತೆ. ಅಷ್ಟೇ ನಿಯತ್ತ ಕೆಲಸ ಮಾಡಿ, ತಂದೆ ತಾಯಿ ನೆನೆಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಸ್ಕ್ರಿಪ್ಟ್ ಮುಟ್ಟೋಕೆ ಮುಂಚೆ ತಂದೆ ತಾಯಿ ಫೋಟೋ ಮುಟ್ಟಿ ಆಶೀರ್ವಾದ ತಗೊಂಡು ಮಾಡಿ ದೇವರು ಒಳ್ಳೇದು ಮಾಡ್ತಾನೆ. ಈ ಚಿತ್ರರಂಗದಲ್ಲಿ ಯಾರು ಯಾವಾಗ ಏನಾಗ್ತಾರೆ ಅಂತ ಹೇಳೋಕೆ ಬರಲ್ಲ. 16 ವರ್ಷ ಕಷ್ಟಪಟ್ಟಂಥ ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ಒಂದು ಒಳ್ಳೆ ಚಿತ್ರದಿಂದ ಓವರ್ನೈಟ್ ಸ್ಟಾರ್ ಆಗೋಗ್ಬಿಡ್ತಾರೆ. ಅದಿರೋದು ಈ ನಮ್ಮ ಫೀಲ್ಡ್ನಲ್ಲಿ. ಇದು ಆದರೆ ಒಂದು ನಿಯತ್ತಾಗಿ ನಾನು ದುಡಿತೀನಿ ಅನ್ನೋ ನಿಯತ್ತು, ಹಗಲು ರಾತ್ರಿ ಅದರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು. ಯಾಕಂದ್ರೆ ನಾವು ಸಿನಿಮಾದವರಿಗೆ ಒಂದು ಸಾರಿ ಇಲ್ಲಿ ಬಂದು ಇಡ್ಲಿ ವಡೆ ತಿಂದುಬಿಟ್ರೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ಬರಲ್ಲ. ಅಷ್ಟು ಪ್ರೀತಿಸ್ತೀವಿ, ಕಷ್ಟಪಡಿ ಒಳ್ಳೆ ಸ್ಕ್ರೀನ್ ಮಾಡಿ. ಮ್ಯೂಸಿಕ್ ಸ್ವಾಮಿ, ಮ್ಯೂಸಿಕ್, ನೀವು ಮ್ಯೂಸಿಕ್ ಇಂದಾನೆ ಎಷ್ಟೋ ಜನ ಸೂಪರ್ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಹೇಳ್ತೀನಿ, ರಾಜೇಶ್ ಖನ್ನಾ ಅವರು ಪ್ರಬುದ್ಧ ಅಭಿನಯ, ಅದ್ರಲ್ಲಿ ಡೌಟ್ ಇಲ್ಲ, ಪ್ರತಿಭೆಯ. ಆದರೆ ಅವರು ಸ್ಟಂಟ್ ಮಾಡೋ, ಫೈಟ್ ಮಾಡೋ, ಇಲ್ಲ ಡ್ಯಾನ್ಸ್ ಮಾಡೋ ಅಂತ ಕಥಾನಾಯಕ ಆಗಿರಲಿಲ್ಲ. ಬಟ್ ಅವ್ರು ಮಾಡಿದ ಚಿತ್ರಗಳ ಸಾಂಗ್ಗಳು ಮಾತ್ರ ಇವತ್ತು ನೀವು ಬೆಳಿಗ್ಗೆ ಒಂದ್ಸಾರಿ ಕೇಳ್ಬಿಟ್ರೆ ರಾತ್ರಿ ನಿದ್ದೆ ಬರೋವರೆಗೂ ಅದನ್ನ ಹೇಳ್ತಾನೆ ಇರ್ತಾರೆ. ಇನ್ನು ಯಾರಾದ್ರೂ ಪಕ್ಕದಲ್ಲಿರೋರು ಕೇಳಿಸ್ಕೊಂಡ್ರೆ ಅವ್ರು ಅದನ್ನ ಆಡೋಕೆ ಶುರು ಮಾಡ್ತಾರೆ. ಅಂತ ಒಂದಿದು. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಒಳ್ಳೆ ಹಾಡುಗಳನ್ನ ಕೊಡಿ. ಅದು ಪ್ಲಸ್ ಪಾಯಿಂಟ್. ಮೊದಲು ಕಥೆ, ಅದಾದ್ಮೇಲೆ ಚಿತ್ರಕಥೆ, ಅದಾದ್ಮೇಲೆ ಅದಕ್ಕೆ ಪೂರಕವಾದ ಸಂಭಾಷಣೆ, ಅದಾದ್ಮೇಲೆ ಅಭಿನಯ ಮಾಡೋದಕ್ಕೆ ಪೂರಕವಾದ ಕಲಾವಿದರು, ಇವರೆಲ್ಲರೂ ಎಷ್ಟು ಮಾಡಿದ್ರ ಜೊತೆಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿ ಒಂದು ಸಂಗೀತ ಅನ್ನೋದು ಆ ಚಿತ್ರಕ್ಕೆ, ಅದು ಹಿನ್ನೆಲೆ ಸಂಗೀತ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಅದು ಬಂದಾಗ ಅದು ಯಾಕಂದ್ರೆ ನಾನು ಪರ್ಸನಲ್ ಆಗಿ ನಾನೇ ಮಾಡೋ ಒಲವಿನ ಹುಡುಗರು ಇರ್ಬೋದು, ಅಶ್ವಮೇಧ ಇರ್ಬೋದು, ದೇರ್ ಆಲ್ ಮ್ಯೂಸಿಕಲ್ ಹಿಟ್ಸ್. ಹಾಗೆ ಅದಕ್ಕೋಸ್ಕರ ದೇವರು ಒಳ್ಳೇದು ಮಾಡಲಿ. ಕಷ್ಟಪಡಿ, ನಿಮಗೆ ತೃಪ್ತಿ ಆಗೋವರೆಗೂ, ಅವ್ರ ಪ್ರೊಡ್ಯೂಸರ್ ತೃಪ್ತಿ ಆಗೋವರೆಗೂ ಮನಸ್ಸಿಗೆ ಬೇಜಾರು ಮಾಡಿಕೊಳ್ದೆ ಮಾಡಿ ಒಳ್ಳೆ ಹಾಡ್ಕೊಡಿ. ದೇವರು ಒಳ್ಳೇದು ಮಾಡಲಿ. ಆಮೇಲೆ ಪುನೀತ್, ನಿಮಗೆ ಹೇಳ್ಬೇಕಂತಲೇ ಹೇಳಿದ್ದೀನಿ, ದಯವಿಟ್ಟು ಧರ್ಮ, ಯು ಆರ್ ಆಲ್ವೇಸ್ ಎ ಡೈರೆಕ್ಟರ್ಸ್ ಬಾಯ್.
ಆಲ್ವೇಸ್ ಎ ಪ್ರೊಡ್ಯೂಸರ್ಸ್ ಬಟ್ ದೇ ಆಲ್ ಲವ್ಡ್ ಯು. ಇವತ್ತಿನವರೆಗೂ ಧರ್ಮ ಹಿಂಗ್ ಮಾಡ್ದ ಅಯ್ಯೋ ಇವ್ನ ಹಾಕೊಂಡು ಯಾರು ಹೇಳಿಲ್ಲ. ಪಿಕ್ಚರ್ ಫ್ಲಾಪ್ ಆಯ್ತು, ಸಕ್ಸಸ್ ಆಯ್ತು, ಬಟ್ ಅವರನ್ನು ಯಾರೋ ದೂಷಿಸಿದ್ದಾರೆ. ಅದೊಂದೇ ನನಗಿರೋ ಸಂತೋಷ. ಎಲ್ದಿರ ಅಯ್ಯೋ ಅವನ್ನ ಅಂದುಬಿಟ್ಟಿದ್ರೆ ಎಲ್ಲ. ಇದು 25ನೇ ಚಿತ್ರ. ಇದೊಂದು ನಮ್ಗೆ ಹೆಮ್ಮೆ ಅನ್ಸಿದ್ರು. 14 ಪಿಕ್ಚರ್ ರಿಲೀಸ್ ಆಗಿದೆ, ಒಂದು 10 ಪಿಕ್ಚರ್ ರಿಲೀಸ್ ರೆಡಿ ಇದೆ. ಯಾರಿಗುಂಟು ಯಾರಿಗಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಅವನ ಜನಗಳ ಪ್ರೀತಿ ಮಾತ್ರ ಅಲ್ಲ, ನಿರ್ಮಾಪಕರ ನಿರ್ದೇಶಕರ ಪ್ರೀತಿನೂ ಗಳಿಸಿದ್ದಾನೆ. ಎಲ್ಲೋ ಒಂದ್ ಕಡೆ ಧರ್ಮ ನಡ್ಕೊಂಡು ಮಾಡೋಣ ಅಂತ ಒಂದು ಫೀಲ್ ಬರುತ್ತಾರ ಒಂದು ಅವನ ನಡತೆ. ಅದನ್ನ ನೀವೆಲ್ಲ ಬಿಗ್ ಬಾಸ್ ನಲ್ಲಿ ನೋಡಿದ್ರೆ, ಪಿಕ್ಚರ್ ನೋಡದೆ ಇದ್ರು ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ನೋಡಿದ್ರೆ ಅವನ ನಡೆ ನೋಡಿ. ಯಾರೋ ಬಿಗ್ ಬಾಸ್ ಕೇಳಿದ್ರು, ಸರ್ ಯಾಕೆ ಸರ್ ನಿಮ್ಮ ಮಗ ಅಷ್ಟೊಂದು ಸೈಲೆಂಟ್ ಆಗಿ ಅಷ್ಟೊಂದು ಸಾಫ್ಟ್ ಆಗಿದ್ದಾರೆ ಇದೆಲ್ಲ? ಇಲ್ಲಪ್ಪ ಅವ್ನು ಬಿಗ್ ಬಾಸ್ ಹೋಗ್ತಾನೆ ನಮ್ಗೆ ಗೊತ್ತಿಲ್ಲ, ನಾನು ಧರ್ಮ ಅಂತ ಹೆಸರಿರ್ತಿರ್ಲಿಲ್ಲ, ದುರ್ಯೋಧನ ಅಂತ ಹೇಳ್ತಾ ಇದ್ದೆ, ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಅವನು ಬೆಳೆದು ಬಂದ ವಾತಾವರಣ. ಅವನು ನನ್ನ ಮಗಳು ಇಲ್ಲೇ ಇದ್ದಾರೆ. ಮದುವೆ ಆದಾಗ ನಾನು ನಮ್ಮ ಶ್ರೀಮತಿಯವರು ಒಂದೇ ಇದು ಮಾಡಿದ್ದು, 2 ಮಕ್ಕಳು ಸಾಕು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಅದಕ್ಕೆ ಸತ್ಯ ಧರ್ಮ ಅಂತ ಹೆಸರಿಡಬೇಕು ಅಂತ. ಯಾಕಂದ್ರೆ ಅಟ್ಲೀಸ್ಟ್ ಅವ್ರು ನೋಡ್ಕೊಂಡಾದ್ರು ನಾವು ಆ ಧರ್ಮದ ದಾರಿಯಲ್ಲಿ ಹೋಗದೆ ಇರಲಿ, ಅಸತ್ಯವಾಗಿ ನಡ್ಕೊಳ್ತೇ ಇರಲಿ ಅನ್ನೋ ತರ ಅಂತ ಹೇಳಿ. ಅದಕ್ಕೆ ಒಳ್ಳೆ ಕಾಲ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಸಹನೆ ಇರಬೇಕು. ನಮ್ಮ ಚಿತ್ರರಂಗದಲ್ಲಿ ತಾಳ್ಮೆ ಇರಬೇಕು, ಸಹನೆ ಇರಬೇಕು. ಆಮೇಲೆ ಎಷ್ಟೇ ಸಕ್ಸಸ್ ಬಂದ್ರು ಹೇಳಿನ ಅನ್ನೋ ಒಂದು ಇದಿರ್ಬೇಕು. ಅದು ನಿಮ್ಮನ್ನ ಬಹಳ ದಿವಸ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಣ್ಣವ್ರು ಹೇಳಿದ ಮಾತು, ನಾನು ಅವ್ರು ಶೂಟಿಂಗ್ ಮಾಡುವಾಗ ಕುಂತ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಕೀರ್ತಿಯವ್ರೆ ನಮ್ಮ ಚಿತ್ರರಂಗ ಹೆಂಗಾದ್ರೆ ಏಣಿ ಹತ್ತುತ್ತಾ ಮೇಲೆ ಹೋಗ್ತಾ ನಾವು ಬಗ್ಗಿ ಹೋಗ್ಬೇಕು, ಬ್ಯಾಲೆನ್ಸ್ ಸಿಗುತ್ತೆ. ನಾನು ಮೇಲ್ ಬಂದ್ಬಿಟ್ಟೆ ಅಂದ್ರೆ ಏಣಿ ಜೊತೆಲಿ ಬಿದ್ದೋಗ್ಬಿಡ್ತೀವಿ ನಾವು. ಎಂತ ಸತ್ಯವಾದ ಮಾತು. ಆ ರೀತಿ ಸಕ್ಸಸ್ ಬರಲಿ, ಬರದೇ ಇರಲಿ, ನಡತೆ ಬಂದಾಗ ನಾವು ಇಂಡಸ್ಟ್ರಿ ಬಂದಾಗ ಹೇಗಿದ್ವು ಅದೇ ರೀತಿ ನಡ್ಕೊಂಡಲ್ಲ. ಭಗವಂತನ ಮನೆಯಲ್ಲಿ ದೇರ್ ಹೇ ಮಗರ ಅಂಧೇರ್ ನೇ ಹೇ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಅವ್ನು ಯಾವತ್ತೂ ನಿಯತ್ತಾದವ್ರು ಕೈ ಬಿಡಲ್ಲ, ಕೈ ಹಿಡಿತಾನೆ ಅಂತ ಹೇಳ್ತಾ ಎಲ್ಲ ಒಳ್ಳೇದಾಗ್ಲಿ. 25ನೇ ಚಿತ್ರ, 25 ದಿನ ಮಾಡೋದೇ ಬಹಳ ಕಷ್ಟ ಆಗಿದೆ. ಫಂಕ್ಷನ್ ಮಾಡೋದು 25 ವಾರದ ಫಂಕ್ಷನ್ ಆಗ್ಲಿ ಅಂತ ನಾನು ಭಗವಂತನಲ್ಲಿ ಬೇಡ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಇನ್ನು ಅಡ್ವಾನ್ಸ್. 25 ಬಹಳ ಕಷ್ಟ ಕೊಟ್ಟಿದೆ. ರೈತರಿಗೆ ಇರ್ಬೋದು, ಅಕಾಲಿಕ ಮಳೆಗಳು, ಅಲ್ಲಿ ಗಲಾಟೆಗಳು, ಅಲ್ಲಿ ವಾರ್ಗಳು, ಇವನ್ನೆಲ್ಲ ನೋಡಿದ್ವಿ. 26 ಇದೆಲ್ಲ ಮರೆತು ಸುಗಮವಾದ ಜೀವನ ನಡೆಸೋಕೆ ಭಗವಂತ ಕರುಣಿಸ್ಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಬನ್ನಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನಸಿನ ಜೊತೆಗೆ ನಿಯತು, ನೀತಿ, ಧರ್ಮ ಎಲ್ಲವೂ ಇದ್ರೆ ಉತ್ತುಂಗಕ್ಕೆ ಏರ್ಬೋದು ಅಂತ ತುಂಬಾ ಅದ್ಭುತವಾದ ನುಡಿಗಳನ್ನ ಆಡಿದ್ರು. ಧನ್ಯವಾದಗಳು ಸರ್. ಮಹಾದೇವ ಚಿತ್ರ ಸಖತ್ ಹಿಟ್ ಆಗಿ ಈಗ ಬಲರಾಮ ಕೂಡ ಜನ ಮನಗಳಲ್ಲಿ ಶಾಶ್ವತವಾಗಿ ನೆಲೆಸಲು ಬರ್ತಾ ಇದೆ. ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರ ಸಿನಿಮಾ. ಎಲ್ರಿಗೂ ನಮಸ್ಕಾರ, ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ. ನಂದು ಧರ್ಮದು ಒಂಥರ ಬಾಂಡಿಂಗ್ ಬೇರೆ ತರ. ಇಟ್ಸ್ ಲೈಕ್ ತುಂಬಾ ಕಷ್ಟಗಳು ನೋಡ್ಕೊಂಡ್ ಬಂದಿದ್ದೀವಿ ನವಗ್ರಹದಿಂದ ಹಿಡಿದು ಬರ್ತಾ ಐ ಯೂಸ್ ಟು ಆಲ್ವೇಸ್ ಟೆಲ್ ಹಿಮ್, ನನಗೆ ಇಲ್ಲ ಧರ್ಮ, ಯು ಹ್ಯಾವ್ ಟು ಬ್ರೇಕ್. ಒಂದೇನಾದ್ರೂ ಚೇಂಜ್ ನೋಡಬೇಕು ಅಂದ್ರೆ ನಾವು ಫಸ್ಟ್ ಚೇಂಜ್ ಆಗಬೇಕು ಅಂತ. ನಾನು ಯಾವಾಗ ಟ್ರ್ಯಾಕ್ಸ್ ಎಲ್ಲ ಮಾಡಿ ಅದಾದ್ಮೇಲೆ ಚಿಸಲ್ ಮೈ ಸೆಲ್ಫ್, ಅದಾದ್ಮೇಲೆ ತುಂಬಾ ಜನ ನೋಡಿರ್ಬೋದು 6 ಪ್ಯಾಕ್ಸ್ ಹೋಗಿ 8 ಪ್ಯಾಕ್ಸ್ ಎಲ್ಲ ಮಾಡಿ ಅದಾದ್ಮೇಲೆ ನಾನು ಒಂದು ಸ್ಟೆಪ್ ತಗೊಂಡಿದ್ದೆ. ನನ್ನ ಇಂಡಸ್ಟ್ರಿಯಲ್ಲಿ ಬೇರೆ ತರದೇ ಕಾಣಿಸ್ಕೋಬೇಕು ಅಂತ. ಅಲ್ಲಿಂದ ಒಂದು ಇವತ್ತು ಯಾವುದೋ ಒಂದು ಫಂಕ್ಷನ್ ಹೇಳ್ಬಿಟ್ಟು ಬಂದೆ. ಬಹಳ ಜನ ಹೇಳ್ತಾರೆ ಹೆಜ್ಜೆಯಾಗಿ ಬೆಳೀತಾರೆ ಅಂತ ಹೇಳಿ, ಬಟ್ ನಾನು ಲೆಕ್ಕದಲ್ಲೇ ಬೆಳ್ಕೊಂಡ್ ಬಂದಿದ್ದೆ. ನಾನು ಯಾವಾಗ್ಲೂ ಹೇಳ್ತೀನಿ, ಒಬ್ಬ ದೊಡ್ಡ ಅಣ್ಣನ್ ತರ, ದೊಡ್ಡವನ್ ತರ ಯಾವಾಗ್ಲೂ ನನ್ನ ಕಿರಿಯ ತಮ್ಮನ್ಗೆ ಯಾವಾಗ್ಲೂ ಹೇಳ್ತಿರ್ತೀನಿ, ಯು ಹ್ಯಾವ್ ಟು ಚೇಂಜ್ ಧರ್ಮ. ತುಂಬಾನೇ ಚೇಂಜಸ್ ಆಗ್ಬೇಕು ಧರ್ಮ ಅಂತ. ಈಗ ತಂದೆಯವರು ಹೇಳ್ತಿದ್ರು, ಅವನು ಅವತ್ತಿಂದ ಇವತ್ತಿನವರೆಗೂ ಅದೇ ತರ ಇದ್ದಾನೆ, ಅದೇ ನಾಜೂಕಾಗಿದ್ದಾನೆ ಅಂತ ಹೇಳಿ. ಖಂಡಿತ ನಾನು ಅದೇ ತರನೇ ಇದ್ದೀನಿ. ಬಟ್ ಎಲ್ಲೆಲ್ಲಿ ನಾವು ಎದ್ ನಿಂತ್ಕೋಬೇಕು ಅಲ್ಲಿ ಎದ್ ನಿಂತ್ಕೋಬೇಕು, ಎಲ್ಲೆಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಲೇಬೇಕು ಅಪ್ಪಾಜಿ. ಇಲ್ಲಾಂದ್ರೆ ಬಹಳ ಕಷ್ಟ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ತಳ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಧರ್ಮ ಯು ಹ್ಯಾವ್ ಟು. ಬಟ್ ಇಲ್ಲಿ ಈ ಸಿನಿಮಾ ನನಗೆ ತುಂಬಾ ಇಷ್ಟ ಆಗಿದೆ. ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಅಂಡ್ ಐ ಫೆಲ್ಟ್ ಡೈರೆಕ್ಟರ್ ಪುನೀತ್ ಸರ್ ಆಗ್ಲಿ, ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಅನುಷ್ ಅವರು, ಎಸ್ಪೆಷಲಿ DOP ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಐ ಫೆಲ್ಟ್ 25th ಸಿನಿಮಾ ಅಂದ್ರೆ ಇದು ಅಂತ. ನಿಜ ತುಂಬಾನೇ ಖುಷಿ ಆಯ್ತು. ಬಿಕಾಸ್ ಯೂಸ್ ಟು ಟೆಲ್ ಮಿ, ನನ್ಗೆ ತುಂಬಾ ಸಲ ಈ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ಅಂಡ್ ಚಿನ್ಮಯ್ ಬರಪ್ಪ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈಸ್ ವಂಡರ್ಫುಲ್ ಆಕ್ಟರ್ ಆಲ್ಸೋ. ಬಲರಾಮ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಡೋಂಟ್ ಟೇಕ್ ಮಿ ರಾಂಗ್ ದಟ್ ಐ ಕಾಲ್ಡ್ ಹಿಮ್. ನನ್ಗೆ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ
ಈ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಐ ಥಿಂಕ್ ನಿಮ್ ಸ್ಕ್ರಿಪ್ಟ್ ಅಲ್ಲಿ ಅದೇ ತರ ಏನ್ ಬರ್ಕೊಂಡ್ ಬಂದಿದ್ರು ಅಂಡ್ ಎಷ್ಟೊಂದ್ಸಲ ನನಗೆ ನಿಮ್ಮ ಒಂದು ಏನ್ ಸ್ಕ್ರಿಪ್ಟ್ ವರ್ಕ್ ನಡೀತಿದೆ ಯೂಸ್ ಟು ಡಿಸ್ಕಸ್ ವಿತ್ ಮೀ ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೋ ಧರ್ಮ ನೋಡು ಅಂಡ್ ನಮ್ಮ ಐಡಿಯಾಸ್ ಗಳು ಏನೇನಿದೆ ವಿಲ್ ಆಲ್ ಸಿಟ್ ಟುಗೆದರ್ ಅಂದ್ರೆ ಸಿನಿಮಾ ಏನು ಅಂದ್ರೆ ಬರೀ ಒಂದು ಟೈಮಲ್ಲಿ ಹೋಗಿ ಸ್ಟಾರ್ಟ್ ಕಟ್ ಅಂದ್ರೆ ಇವತ್ತಿಗೂ ನಾನು ವರ್ಕ್ ಮಾಡ್ತೀನಿ ಬಹಳಷ್ಟು ಬಲರಾಮ ಅಂತ ಹಿಡಿದು ಮಾದೇವ ಅಂತ ಹಿಡಿದು ಐ ವಾಸ್ ದಿ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಹೆಡ್ ಇದು ಮಾದೇವಗೆ ಒಂದಿಷ್ಟು ಕೂತ್ಕೊಂಡು ಕೆಲಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ದು ಐಡಿಯಾಸ್ ಎಲ್ಲ ಬಂದು ಇಲ್ಲಿ ಕಾಣಿಸ್ತಿದೆ, ನಿಮ್ ಹಾರ್ಡ್ ವರ್ಕ್ ಕಾಣಿಸ್ತಿದೆ. ತುಂಬಾನೇ ಖುಷಿ ಆಯ್ತು. ಧರ್ಮ ಆ ತರ ಯೂಸ್ ಮಾಡ್ಕೊಂಡಿರೋದು ನಾನು ನೋಡಿಲ್ಲ, ಯಾವುದೇ ಸಿನಿಮಾಲ್ ಧರ್ಮನ ಈ ತರ ಯೂಸ್ ಮಾಡ್ಕೊಂಡಿರೋದು ನೋಡಿಲ್ಲ. ಬಹಳ ಪ್ಲೆಸೆಂಟ್ ಆಗಿದೆ, ಮನ್ಸಿಗೆ ಒಂಥರ ನೋಡಿದಾಗ ಐ ಫೆಲ್ಟ್ ನೋಡ್ಬೇಕು, ಇನ್ನೂ ನೋಡ್ಬೇಕು, ಚೆನ್ನಾಗಿದೆ. ಅದೇ ತರ ನೀವು ಚಿನ್ಮಯ್ಯನು ತುಂಬಾ ಚೆನ್ನಾಗಿ ಮಾಡ್ತಿದ್ದಾನೆ. DI ಎಲ್ಲಿ ಮಾಡಿಸಿದ್ರಿ, ಚೆನ್ನಾಗಿ ಮಾಡಿದ್ರೆ. DI ಕಲರ್ ಟೋನ್ ಟಿಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಸ್ ಸರ್, ತುಂಬಾ ಚೆನ್ನಾಗಿದೆ ಸರ್, ವೆರಿ ನೈಸ್. ಎಸ್ ಕ್ಯಾಮ್ರಾಮನ್, ನಿಮ್ಗೋಸ್ಕರ ಎಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದಾರೆ ನೋಡಿ, ನನಗೆ ಖುಷಿ ಆಯ್ತು. ಅಫ್ಕೋರ್ಸ್ ನೀವು ಇದು ಕಾಣಿಸ್ಕೊಂಡಾಗ, ಫೇಸ್ ಕಾಣಿಸ್ಕೊಂಡಾಗ ಆಕ್ಚುಲಿ ಮೈ ವೈಫ್ ವಾಸ್ ವಿಸಿಲಿಂಗ್ ಫಾರ್ ಯು, ಚೇರಿಂಗ್ ಫಾರ್ ಯು. ಬಿಕಾಸ್ ನಮ್ಗೆಲ್ಲ ಏನು ಅಂದ್ರೆ ನನ್ನ ಧರ್ಮ ಆಕ್ಚುಲಿ ಏನು ಅಂದ್ರೆ ಇನ್ನು ನೆಕ್ಸ್ಟ್ ಬರ್ತಾ ಇರಬೇಕು, ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಹೇಳಿ. ಹ್ಯಾಸ್ ಆಲ್ ದ ಪೊಟೆನ್ಶಿಯಲ್ ಟು ಬಿ ಬಿಗ್ ಸ್ಟಾರ್ ಹಿಯರ್. ಕರ್ನಾಟಕ ಜನತೆ, ನಮ್ಮ ಕನ್ನಡ ಜನ ಯಾವತ್ತು ಒಳ್ಳೆ ಸಿನಿಮಾ ಮಾಡಿದಾಗ ಯಾರು ಬೀಟ್ ಎನಿಬಡಿ, ಯಾರೇ ಒಳ್ಳೆ ಸಿನಿಮಾ ಮಾಡಿದ್ರು ಖಂಡಿತ ನೋಡ್ತಾರನೋ ಅನ್ನೋದಕ್ಕೆ ಮಾದೇವನೇ ಸಾಕ್ಷಿ ಅಂತ ಹೇಳಿ ತಗೋಬಹುದು. ಬಿಕಾಸ್ ಮಾದೇವ ಸಿನಿಮಾ ಫಸ್ಟ್ ಡೇ ನಾನು ಯಾರಿಗೂ ಕಾಲ್ ಮಾಡಿರಲಿಲ್ಲ, ನಮ್ಮ ಫ್ಯಾನ್ಸ್ಗಾಗ್ಲಿ ಯಾರಿಗೂ ಕಾಲೇ ಮಾಡಿರಲಿಲ್ಲ. ಬಿಕಾಸ್ ನನ್ನ ನಂಬಿಕೆ ಇತ್ತು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ. ಫಸ್ಟ್ ವೀಕ್ ಇಂದ ಸೆಕೆಂಡ್ ವೀಕ್ ಕಲೆಕ್ಷನ್ ಜಾಸ್ತಿ ಆಯ್ತು. ಅದೇ ತರ ಏನಕ್ಕೆ ಅಂದ್ರೆ ಬಿಕಾಸ್ ನನ್ನ ಸಿನಿಮಾ ಮೇಲೆ ನಂಬಿಕೆ ಇತ್ತು. ನಾನು ಎಲ್ಲೋ ಒಂದ್ ಕಡೆ ಇಲ್ಲಿ ನೋಡಿದಾಗ ಈ ಸಿನಿಮಾ ಒಂದು ಫುಲ್ ಏನ್ ಟೀಸರ್ ನೋಡಿದಾಗ ನನ್ಗೆ ಎಲ್ಲೋ ಒಂದ್ ಕಡೆ ಮಾದೇವಾದ ಒಂದು ಇನ್ಸ್ಟಿಂಕ್ಟ್ಸ್ ಬಂತು, ಗೊತ್ತಾ ನನಗೆ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಅದೇ ತರದ್ ಬಂತು. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಅಂಡ್ ಇಡೀ ಕರ್ನಾಟಕ ಜನತೆ ಇವ್ರಿಗೆ ಆಶೀರ್ವಾದ ಮಾಡ್ಲಿ. ಅಂಡ್ ತಂದೆ ತಾಯಿ ಆಶೀರ್ವಾದ ಖಂಡಿತ ಇದ್ದೇ ಇದೆ. ಯುವರ್ ಸಿಸ್ಟರ್ ಅಂಡ್ ಯುವರ್ human being, a very good human being, a wonderful human being, and all the best to you and your career. And Priyanka ma'am, and thank you so much ನನ್ನ ತಮ್ಮ ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅಂಡ್ ನಮ್ಮ ನವೀನ್ ಅವರಾಗ್ಲಿ, ಅನುಷ್ ಅವರಾಗ್ಲಿ, ಅಂಡ್ ಶಿಶಿರ್ ಅವರಾಗ್ಲಿ, ಸಿರಿ ಅವರಾಗ್ಲಿ, ಐಶ್ವರ್ಯ ಅವರಾಗ್ಲಿ, ತುಂಬಾ ಜನ ನನಗೆ ನಿಮ್ಮನ್ನ ವಿಶ್ ಮಾಡಕ್ ಬಂದಿದ್ದಾರೆ. ಹೆಸರು ಹೇಳಿಲ್ಲ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇವನು ಒಳ್ಳೆ, ಬಿಕಾಸ್ ನಾನು ಈ ಹುಡುಗನ ಬಗ್ಗೆ ಹೇಳಬೇಕು, ಬಲರಾಮ ಆಕ್ಟ್ ಮಾಡಿದ್ದಾನೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾನೆ. ಮುಂದೆ ಬಲರಾಮ ನೋಡಿದಾಗ ಗೊತ್ತಾಗುತ್ತೆ. ಅವ್ರ ತಾಯಿನೂ ಪಾಪ ಯಾವಾಗ್ಲೂ ಜೊತೆಲಿ ಇರ್ತಾರೆ. ತಾಯಿ ಇವಾಗ ಹೆಂಗೆ ನಿಮ್ ತಂದೆ ತಾಯಿ ನಿಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಈ ಹುಡುಗನು ಅದೇ ತರ ಸಪೋರ್ಟ್ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ಧನ್ಯವಾದಗಳು. Congratulations, Dharma. Dharma is always like our younger Tamman Tara. Dharma always ಇಷ್ಟು ಒಳ್ಳೆ ಒಂದು ಪ್ರಾಜೆಕ್ಟ್, ಅದು 25th ಮೂವಿ ಮಾಡ್ತಿದ್ದೀರಾ ಅಂದರೆ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಯನ ಮನೋಹರ ಆ ಹೆಸರಲ್ಲೇ ಒಂದು ಸೂದಿಂಗ್ ಫೀಲಿಂಗ್ ಇದೆ. ಟೀಸರ್ ತುಂಬ ಚೆನ್ನಾಗಿದೆ ಸರ್, ನನಗೆ ತುಂಬ ಇಷ್ಟ ಆಯಿತು. ಅಂದರೆ 25th ಸಿನಿಮಾ ಅಂದರೆ ಹಿಂಗಿರಬೇಕು ಅಂತ ಒಂದು ಫೀಲಲ್ಲಿ ಐ ಜಸ್ಟ್ ಎಂಜಾಯ್ಡ್. ಆ ಒಂದು ಪಿಕ್ಚರ್ ಆಗಲಿ, ಲೊಕೇಶನ್ಸ್ ಆಗಲಿ, ಹೋಲ್ ಸಿನಿಮಾ ಹಿಂಗೆ ಫೀಲ್ ಗುಡ್ ಥರ ಇರುತ್ತೆ ಅಂತಲೇ ಅನ್ಕೋತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಧರ್ಮ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಭಿಷೇಕ್ ಸರ್, ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ VR ಗ್ರೂಪ್ಸ್ನ ಫೌಂಡರ್ ಶೇಖರ್ ನಾಯ್ಡು ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇದೀಗ TKR ಫೌಂಡೇಶನ್ನ ಫೌಂಡರ್ ಕಿರಣ್ ಕುಮಾರ್ ರೆಡ್ಡಿ ಅವ್ರನ್ನ ಆತ್ಮೀಯವಾಗಿ ವೇದಿಕೆ ಮೇಲೆ ಬರಮಾಡ್ಕೋಣ. ಹಾಗೆ ಸಿನಿ ತಂಡಕ್ಕೆ ಶುಭ ಕೋರಬೇಕಾಗಿ ವಿನಂತಿಸ್ಕೊಳ್ತೇನೆ. ನಮ್ಮ ಎಕ್ಸ್ಕ್ಲೂಸಿವ್ ಗ್ರೂಪ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ ವತಿಯಿಂದ ಪ್ರಿಯಾಂಕಾ ಮೇಡಮ್ ದಯಮಾಡಿ ವೇದಿಕೆಗೆ ಬರಬೇಕು. ಎಕ್ಸ್ಕ್ಲೂಸಿವ್ ಗ್ರೂಪ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ ಗೌರವ ಕಾಣಿಕೆಯನ್ನ ನೀಡಲಾಗ್ತಾ ಇದೆ. ವಿವೇಕ್ ಸರ್ ದಯಮಾಡಿ ಸಿನಿಮಾ ತಂಡದ ಬಗ್ಗೆ ಮಾತನಾಡಬೇಕು, ಹಾಗೆ ನಮ್ಮ ಎಕ್ಸ್ಕ್ಲೂಸಿವ್ ಬಗ್ಗೆ ಮಾತನಾಡಬೇಕು. Hello, Namaskara. Good evening, everyone. Thank you for coming here, and congrats to Dharma and full team. It was a lovely teaser, so I'm sure that the movie will also be a super hit, and there's a lot of potential. Seeing Dharma, such a glamorous guy. I'm a Bengali actor, so sorry, Jasti Kannada gottilla. Salpa learning. So very happy to be here, and with my sister Priyanka Upendra. Bangalore has always been my second home, and now I have my own home here also, so I came down. I've been coming here past 20 years
for their films and everything. So, and I've also played CCL, so I keep on coming here with the Bengal team. So anyway, so very happy to be here. Thanks for having me, and all the best, full team. The teaser was great, and he's looking that whatever I could understand, it's a very this story has a lot of potential. So all the best. Thank you. So one small request, please tell Nayana Manohara ಸಿನಿಮಾಗೆ ಶುಭಾಶಯಗಳು. ನಯನ ಮನೋಹರ Nayana Barovana ಸಿನಿಮಾಗೆ ಸಿನಿಮಾಗೆ ಶುಭಾಶಯಗಳು. ಶುಭಾಶಯಗಳು. ಸೊ ಸ್ವೀಟ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಇಲ್ಲಿ ಧರ್ಮ ಅವರ ಸ್ಟ್ರೆಂತ್ ಗೊತ್ತಾಗ್ತಾ ಇದೆ. ನಮ್ಮ ಅನುಷ್ ಅವರು ಒಳ್ಳೆ ಫ್ರೆಂಡ್. ಎಕ್ಸಿಕ್ಯೂಟಿವ್ ಟೀಮ್ ಏನಿದೆ ಅದು ರಿಯಲ್ ಎಸ್ಟೇಟಲ್ಲಿ ಭಾಳಷ್ಟು ಅಚೀವ್ಮೆಂಟ್ ಮಾಡ್ತಾ ಬರ್ತಾ ಇದೆ. ಸೊ ಅದನ್ನು ನಾವು ಫ್ರಮ್ ಪಾಸ್ಟ್ 4-5 ಇಯರ್ಸ್ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ದೇ ಆರ್ ಕಮಿಂಗ್ ಅಪ್ ವಿತ್ ಮೂವಿ ಪ್ರೊಡಕ್ಷನ್. ಆಲ್ ದಿ ಬೆಸ್ಟ್. ಮತ್ತೆ ಧರ್ಮ ಅವರು ನಿಮ್ಮ ಚಿತ್ರಗಳನ್ನ ನೋಡ್ತಾ ಇದ್ದೀವಿ. ಯಂಗ್ ಸ್ಟಾರ್, ಸಿ ಲಾಟ್ ಆಫ್ ಸ್ಟಾರ್ಸ್ ಕಮ್ ಹಿಯರ್ ಟು ಬ್ಲೆಸ್ ಯು. ಸೊ ಆಲ್ ದಿ ವೆರಿ ಬೆಸ್ಟ್. ದ ಟೀಸರ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಕ್ವಾಲಿಟಿ ಮೂವಿ ಆಗುತ್ತೆ ಇದು ಅಂತ ಒಂದು ನಂಬಿಕೆ, ಭರವಸೆ ಇದೆ ಪುನೀತ್ ಅವರೇ. ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಎಕ್ಸ್ಕ್ಲೂಸಿವ್ ಗ್ರೂಪ್ನ ವತಿಯಿಂದ ಗೌರವ ಕಾಣಿಕೆಯನ್ನು ನೀಡಲಾಗ್ತಾ ಇದೆ. ಮೊದಲನೇದಾಗಿ ಇಲ್ಲಿ ಸೇರಿರತಕ್ಕಂಥ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ, ಧರ್ಮಕೀರ್ತಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಯಾಕೆಂದರೆ 25 ಸಿನಿಮಾ ಮಾಡೋದು ಹುಡುಗಾಟ ಅಲ್ಲ, ಭಾಳ ಕಷ್ಟ ಇಂಡಸ್ಟ್ರಿಯಲ್ಲಿ. ಇವಾಗ ಎಲ್ಲರೂ ಹೇಳ್ತಾ ಇದ್ರು ಧರ್ಮ ಬಗ್ಗೆ, ಈಸ್ ಹಂಬಲ್, ಈಸ್ ಎಲ್ಲರ ಜೊತೆ ಪ್ರೀತಿಯಿಂದ. ಅವ್ರ ತಂದೆಯವರು ಅದನ್ನೇ ಹೇಳ್ತಾ ಇದ್ರು. ಖಂಡಿತ ಸರ್, ನೀವು ಚಿನ್ನದಂಥ ಮಗನ್ನೇ ಹುಟ್ಟಿಸಿದ್ರ. ನಾನು ಒಂದು 15 ವರ್ಷದಿಂದ ಫ್ರೆಂಡು. 15 ವರ್ಷದಲ್ಲಿ ಯಾವ ಚೇಂಜಸ್ಸು ಕಾಣಲಿಲ್ಲ. ಒಂದು ಚೇಂಜಸ್ ಕಂಡಿದೆ. ಸಿನಿಮಾ ಕಂಟಿನ್ಯೂ ಮಾಡೋದನ್ನ ಯಾವತ್ತು ಬಿಡಲ್ಲ. ಆದ್ರೆ ಕನ್ನಡ ಭಾಷೆನ ಯಾವತ್ತು ಬೇರೆ ಭಾಷೆ ಚೇಂಜಸ್ ಮಾಡ್ತಾರೆ ಅನ್ಕೊಂಡ್ವಿ. ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಹೋಗಿಲ್ಲ. ನಮ್ಮ ಧರ್ಮ ಅನ್ನೋದೊಂದು ಖುಷಿ ನಮ್ಮ ಧರ್ಮದಲ್ಲಿ. ಅದೇ ರೀತಿ ಇವತ್ತೇನು ನಯನ ಮನೋಹರ ಅನ್ನೋದು ಒಂದು ಕಂಟೆಂಟ್ ಇಟ್ಕೊಂಡು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಧರ್ಮ 2025 ಮೂವಿ ಆಗಿದೆ. 26 ಮೂವಿ. ಅದೇ ರೀತಿ ನೀವು ಇನ್ನ 100 ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ತಗೊಂಡು, ಏನು ಬ್ಯೂಟಿಫುಲ್ ಸಾಂಗ್ಸ್ ಆಲ್ರೆಡಿ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಇನ್ನ ಸಕ್ಸಸ್ಫುಲ್ ಆಗಿ ಇಡೀ ಚಿತ್ರತಂಡ ಹೇಳ್ಬೇಕು ಅಂದ್ರೆ ಡೈರೆಕ್ಟರ್ ರಿಚ್ ಆಗಿದೆ. ಇನ್ನು ಹೆಚ್ಚಾಗಿ ಯಾವತ್ತು ಫುಲ್ ಈ ಸಿನಿಮಾ ಸಕ್ಸಸ್ಫುಲ್ ಆಗಲಿ. 25ನೇ ವಾರದ ಸಕ್ಸಸ್ ಮೀಟ್ಗೂ ಎಲ್ಲರೂ ಇದೇ ತರ ಜಾಯ್ನ್ ಆಗಿ, ನೀವೇನು ಹಂಬಲ್ನೆಸ್ ಅನ್ನೋದು, ಬಿಗ್ ಬಾಸ್ ಅನ್ನೋದು ಒಂದು ಕಂಟೆಂಟ್ ಇರ್ಬೋದು, ಒಂದು ಶೋ ಇರ್ಬೋದು. ಆದ್ರೆ ಬಿಗ್ ಬಾಸ್ ಅನ್ನೋದು ಇಲ್ಲಿಂದ ಬರ್ತಿದೆಯಲ್ಲ, ಅದಕ್ಕೆ ಇಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನಿಮ್ಮೇನ್ ಪ್ರೀತಿ ಇಟ್ಟು ಬಂದಿದ್ದಾರೆ. ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ಕೊಂಡು ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ನಿಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಯು. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಹೇಳ್ಬೇಕು ಅಂದ್ರೆ, ನಮ್ಮ ಸೋಷಿಯಲ್ ಮೀಡಿಯಾವರಾಗ್ಲಿ ಮಾಧ್ಯಮ ಮಿತ್ರರಾಗ್ಲಿ ರೀಚ್ ಮಾಡೋ ಅಷ್ಟು ಎಲ್ಲ ರೀತಿ ರೀಚ್ ಮಾಡ್ತಾ ಇದ್ದಾರೆ. ಕಾಸ್ಟ್ಲಿ ಪ್ರೊಡ್ಯೂಸರ್ಸ್ ಬಂದಿರ್ಬೋದು, ಇಲ್ಲ ಬಡ ಪ್ರೊಡ್ಯೂಸರ್ ಬಂದಿರ್ಬೋದು, ಕಷ್ಟಪಟ್ಟು ಬಂದಿದ್ದಾರೆ ಅಂತ ಪ್ರೊಡ್ಯೂಸರ್ಸ್ಗಳಿಗೆ ಇಲ್ಲಿ ಖಂಡಿತ ಯಾವತ್ತು ಕನ್ನಡ ಸಿನಿಮಾ ಬರ್ತಾನೆ ಇರಬೇಕು ಅಂದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಗೆಲ್ಲಿಸ್ಬೇಕು. ಅದಕ್ಕೆ ನಾವೆಲ್ಲ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ರಿಚ್ ಆಗಿ ಹೆಚ್ಚಾಗಿ ಸಿನಿಮಾ ಮೂಡ್ ಬರಲಿ ಅಂತ ಶುಭ ಕೋರಿದ್ರು. ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ನನ್ನ ಹೃದಯಪೂರ್ವಕದ ನಮಸ್ಕಾರಗಳು. ನಮ್ಮ ಅನೀಶ್ ಅಂಡ್ ಚಲನಚಿತ್ರದ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಅಂಡ್ ಸ್ವೀಟ್ ಆಗಿ ವಿಶ್ ಮಾಡಿದ್ರು. ಟೀಸರ್ ಇಸ್ ವೆರಿ ಬ್ಯೂಟಿಫುಲ್ ಮ್ಯಾಮ್. ವಿ ವಾಂಟೆಡ್ ಬ್ಯೂಟಿಫುಲ್ ಸ್ಟಾರ್ಟ್ ಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನು ಫಸ್ಟ್ ಶೋರ್ ಮಾಡಿದ್ವಿ. ಎಲ್ಲರಿಗೂ ನಮಸ್ಕಾರ. ಭಾಳ ಖುಷಿ ಪಡೋ ದಿನ ಇವತ್ತು. ಒಬ್ಬರು ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬರತ್ತಾರೆ. ನಮ್ಮಲ್ಲಿ ಒಳ್ಳೆ ರೈಟರ್ಸ್ ಇದ್ದಾರೆ, ಒಳ್ಳೆ ಡೈರೆಕ್ಟರ್ಸ್ ಇದ್ದಾರೆ, ಒಳ್ಳೆ ಆಕ್ಟರ್ಸ್ ಇದ್ದಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಬಟ್ ನಿರ್ಮಾಪಕರು ಭಾಳ ಮುಖ್ಯ ಆಗ್ತಾರೆ. ನಂಬಿಕೆ ಇಟ್ಕೊಂಡು ನಿರ್ದೇಶಕ ಕತೆ ತೊಗೊಂಡು ಹೋದಾಗ ಅವ್ರ ಮನೆ ಬಾಗಿಲಿಗೆ ಆತದ್ರಾಗ ನಂಬಿಕೆ ಇಡಬೇಕು. ಆತನ ವಿಜುವಲ್ಸ್ ಒಳಗೆ ನಂಬಿಕೆ ಇಡಬೇಕು. ಅಲ್ಲಿರುವಂಥ ನಟರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಕೊಂಡು ನೀವು ಬಂದಿದ್ದೀರಿ. ಖಂಡಿತವಾಗ್ಲೂ ಈ ಟೀಸರ್ ನೋಡತ್ತೀವಲ್ಲ, ಇದು ನಿಮ್ಮ ನಂಬಿಕೆ ಉಳಿಸ್ತೈತಿ. ನಿಮಗೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಕೋವಿಡ್ 1 ಆಫ್ಟರ್ ದಿ ಅದರ್ ಅದು ಬಂದ ಮೇಲೆ ಒಂದಿಷ್ಟು ಅನಾನುಕೂಲ ಏನಾಯ್ತು, ಹಂಗೆ ಒಂದಿಷ್ಟು ಅನುಕೂಲ, ಕೆಲವು ಅನುಕೂಲದೊಳಗೆ ಒಂದು ಪರ್ಯಾಯವಾದಂಥ ಆದಾಯ ಹುಟ್ಕೋತು. ಫಾರ್ಮ್ ಲ್ಯಾಂಡ್ಸು, ಆಮೇಲೆ ಈ ಬೆಂಗಳೂರು ಟ್ರಾಫಿಕ್ನಾಗ ತಲೆ ಕೆಟ್ಟವರಿಗೆ ಒಂದು ವೀಕೆಂಡ್ ಗೆಟ್ ಅವೇ ಬೇಕು. ಅದಕ್ಕೆ ಒಂದು ಚಲೋ ಪ್ರಾಪರ್ಟಿನ ಕಟ್ಟಿರಲಿ, ಅದಕ್ಕೂ ಶುಭ ಆಗಲಿ. ನಾವು ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಇದ್ದಾಗ ಅವ್ರು IT ಕೆಲಸ ಮಾಡೋರು. ಅವರು ಮತ್ತಿಕೆರೆಗೆ ಇದ್ದಾಗ ಇಲ್ಲಿಂದ ವೈಟ್ ಫೀಲ್ಡ್ಗೆ ಅವ್ರು ಹೋಗೋಷ್ಟನ್ನ
ಹೊಸಪೇಟೆ ದಾಟಿ ಹೋಗಿದ್ದೇನೆ. ಅಷ್ಟು ಜಂಜಾಟದ ಬದುಕಿಗೆ ವರ್ಕ್ ಫ್ರಮ್ ಹೋಮ್ ಅದು ಮತ್ತೆ ವಾಪಸ್ಸು ಮರಳಿ ಮನೆಗೆ ಕರ್ಕೊಂಡ್ಬಂತು. ನಿಮ್ಮ ಹಾರ್ದಿಕ ಶುಭವಾಗಲಿ. ಡಿಯರ್ ಬ್ರದರ್, ನವಗ್ರಹ ಸಿನಿಮಾದಿಂದ ಇಲ್ಲಿ ತನಕನೂ ಕೂಡ ಆ ಒಂದು ಪಿಕ್ಚರ್ ಒಂದು ಒಳ್ಳೆ ಲಾಂಚ್ ಆಯ್ತು ಹಲವಾರು ಕಲಾವಿದರಿಗೆ. ಅದರಲ್ಲೂ ಒಬ್ರು ನಮ್ಮ ಎದುರಿಗೆ ಕೂತಾರೆ, ಇನ್ನೊಬ್ರು ಸ್ಟೇಜ್ ಮ್ಯಾಗಿದ್ದಾರೆ. ಇಬ್ಬರದು ಕೂಡ ಒಂದು ಬ್ಯೂಟಿಫುಲ್ ಆದಂತ ಜರ್ನಿ. 25 ಇಸ್ ಅ ಬಿಗ್ ನಂಬರ್. 25 ಇಸ್ ನಾಟ್ ಅಟ್ ಆಲ್ ಈಸಿ ನಂಬರ್. ನೀವು ಅಲ್ಲಿಂದ ಇಲ್ಲಿ ತನಕ ಒಂದು ಕನ್ಸಿಸ್ಟೆನ್ಸಿಯನ್ನು ಕಾಪಾಡ್ಕೊಂಡ್ ಬಂದಿರಿ. ಆ ಕನ್ಸಿಸ್ಟೆನ್ಸಿ ತಂದೆಯವರು ಹೇಳ್ದಂಗೆ ಅದ್ಭುತವಾದಂತ ಒಂದು ಗೆಲುವಿನ ಕಡೆ ಕರ್ಕೊಂಡು ಹೋಗೈತಿ. ಆ ನಂಬಿಕೆ ನನಗೂ ಐತೆ, ಇಲ್ಲಿ ಬಂದಿರುವಂತ ಶುಭ ಕೊರಕ್ ಬಂದಿರುವಂತ ಎಲ್ಲರಿಗೂ ಐತೆ. ಪ್ರತಿ ಸಿನಿಮಾದಿಂದ ಸಿನಿಮಾಕ್ಕೆ ಆ ಒಂದು ಪ್ರಬುದ್ಧತೆನ ನಾವು ನಿಮ್ಮಲ್ಲಿ ನೋಡಿದ್ವಿ, ಅವರಲ್ಲೂ ನೋಡಿದೀವಿ. ನಾವು ಒಟ್ಟಿಗೆ ಒಂದು ಪಿಕ್ಚರ್ ಮಾಡಬೇಕಾಗಿತ್ತು, ಕಾರಣಾಂತರಗಳಲ್ಲಿ ನಾನು ಮಾಡಕ್ಕಾಗ್ಲಿಲ್ಲ. ಬಟ್ ಇವತ್ತು ಆ ಪಿಕ್ಚರ್ ನ ಮುಂದುವರ್ಸ್ಕೊಂಡು ಹೋಗ್ತಿರೋದು ವಿನೋದ್ ಸರ್. ಅದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಷ್ಟು ಇಬ್ಬರು ಅದ್ಭುತವಾದಂತ ಕೆಲಸಗಳೊಂದಿಗೆ ಮುನ್ನಡೀತಿದ್ದೀರಿ. ನಿಮಗೆ ಶುಭವಾಗ್ಲಿ. ಆಮೇಲೆ ಪುನೀತ್ ಅವರು ನಯನ ಮನೋಹರ ಇದಕ್ಕೂ ಮುಂಚೆ ನನಗೊಂದು ಸ್ಕ್ರಿಪ್ಟ್ ಅಪ್ರೋಚ್ ಮಾಡಿದ್ರು. ಅವಾಗ ಇದ್ರ ಬಗ್ಗೆ ಹೇಳಿದ್ರು ನಂಗೆ, ಈ ತರದೊಂದು ಸಿನಿಮಾ ಅನ್ಕೊಂಡಿನಿ ಸರ್, ಈ ತರ ಒಂದು ಲೈನ್ ಐತೆ ಅಂತ. ಅವಾಗ ಹೇಳಿದೆ, ತುಂಬಾ ಬ್ಯೂಟಿಫುಲ್ ಆದಂತ ವಿಜುವಲ್ಸ್ ಐತಿ ಇದಕ್ಕೆ. ಕವಿತೆ ಹೆಂಗ್ ನಮಗ ಮುದ ಕೊಡ್ತೈತಿ, ಒಂದೊಂದು ಪೊಯೆಟ್ರಿ ಹೆಂಗಿರ್ತೈತಲ್ಲ, ಆ ಅನುಭವ ಇದು ಕೊಡ್ತೈತಿ ಅಂತ ಹೇಳಿದ್ದೆ ನಾವು ಕತೆ ಕೇಳಿದಾಗ. ಇವತ್ತು ಅದನ್ನ ವಿಜುವಲ್ಸ್ ಒಳಗೆ ತಂದಾರೆ ಇವರು. ಆಲ್ ದ ಬೆಸ್ಟ್ ಪುನೀತ್ ಅವರೇ. ಅದ್ಭುತವಾದ ಸಿನಿಮಾ ಖಂಡಿತವಾಗ್ಲೂ ಇದಾಗತ್ತೆ. ನಿಮ್ಗೆಲ್ಲರೂ ಕೂಡ ಶುಭಾಶಯಗಳು. ಅಂಡ್ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಅದ್ಭುತವಾದಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ನಾನು ವಾಸುಕಿ ಅವರ ಅಭಿಮಾನಿ. ನಾನು ಮ್ಯೂಸಿಕ್ ಅಲ್ಲಿ ಸರ್ ಹೇಳ್ದಂಗೆ ಅದೇನ್ ನಮ್ಮ ಇಂಡಿಯನ್ ಸಿನಿಮಾದೊಳಗೆ ಮ್ಯೂಸಿಕ್ ಅನ್ನೋದು ತುಂಬಾ ಇಂಟಿಗ್ರಲ್ ಪಾರ್ಟ್ ನಮ್ಮೆಲ್ಲರ ಜೀವನದಾಗ. ನಾವು ಹೊಲ ಕೆಲಸ ಮಾಡೋ ಮುಂದನು ನಮ್ಮ ಅಜ್ಜಿ ಹಾಡೋದ್ ಕೇಳೀನಿ. ಬಿಸಿಕಲ್ ರುಬ್ಬ ಮುಂದ ನಮ್ಮ ಅವರು ನಮ್ಮ ಚಿಗವರು ಎಲ್ಲರೂ ಹಾಡ್ಕೊಂತ ಬೀಸ್ತಿದ್ರು. ಮ್ಯೂಸಿಕ್ ಅಷ್ಟು ಹತ್ತಿರ ನಮಗ. ಹಂಗಾಗಿ ಮ್ಯೂಸಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಒಳ್ಳೆ ಸಂಗೀತ ನಿರ್ದೇಶಕರಿದ್ದಾರೆ. ಒಂದು ಒಳ್ಳೆ ತಂಡದ ಜೊತೆಗೆ ಜರ್ನಿ ಶುರು ಆಗೈತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ಕೊಂತ ಬಂದಿರುವಂತ ಮದುವೆ ಮಿತ್ರರಿಗೆ ಮತ್ತೆ ಪ್ರಿಯಾಂಕಾ ಮ್ಯಾಮ್, ಕೀರ್ತಿ ಸರ್, ನನ್ನ ಸ್ನೇಹಿತರು ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವರ ಪುಟ್ಟ ಅತಿಥಿ ಕೂಡ ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಧರ್ಮ ಅವ್ರನ್ನ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಈಸ್ ವೆರಿ ಪ್ರೊಫೆಷನಲ್ ಅಂಡ್ ಐ ಥಿಂಕ್ ಇವತ್ತು ಇದೇನು ನೀವು ನೋಡಿದ್ರಿ ಒಂದಿಷ್ಟು ಕ್ಷಣಕ್ಕೆ ನಾನು ನೋಡಿದೆ, ತುಂಬಾ ಖುಷಿ ಆಯ್ತು. ಬಿಕಾಸ್ ಐ ಥಿಂಕ್ ಇಟ್ಸ್ ಹ್ಯಾಸ್ ಗುಡ್ ಕ್ವಾಲಿಟಿ ತಂಡ ಅಂಡ್ ನಿಮ್ಮ ಒಂದು ಸಪೋರ್ಟ್ ಇಲ್ಲೇ ಕಾಣಿಸ್ತಾ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಐ ಆಮ್ ಶ್ಯೂರ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಸೂಪರ್ ಡೂಪರ್ ಹಿಟ್. ನಿಮ್ ತಂದೆಯವರು ಹೇಳಿದ ಹಾಗೆ ಇದು 6 ಶಾರ್ಟ್ ಗ್ಯಾರಂಟಿ ಆಗುತ್ತೆ ನಿಮ್ಮ ಕರಿಯರ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆಲ್ ದ ಬೆಸ್ಟ್ ಹೇಳೋಕನ್ನ ನನ್ನ ಮಗ ಚೆಫ್ ಚಿದಂಬರಂ ಮೂವಿಯ ಪ್ರೊಡ್ಯೂಸರ್ ರೂಪಾ ಮ್ಯಾಮ್ ಹಾಗೆ ಸಿನಿ ತಂಡಕ್ಕೆ ವಿಶಸ್ ನ ತಿಳಿಸಬೇಕಾಗಿ ಕೋರ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಜಾಸ್ತಿ ಮಾತಾಡಲ್ಲ. ನಯನ ಮನೋಹರ ಟೀಮ್ಗೆ ಒಳ್ಳೇದಾಗ್ಲಿ, ಕನ್ನಡ ಫಿಲಮ್ಸ್ ಬೆಳೀಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು. ಓಕೆ, ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಧರ್ಮ, ಕಂಗ್ರ್ಯಾಚುಲೇಷನ್ಸ್. ತುಂಬಾ ಅದ್ಭುತವಾಗಿ ಬಂದಿದೆ. ರಿಯಲಿ ಬ್ಯೂಟಿಫುಲ್. ನಿಮ್ಮ ಮುಗ್ಧತೆಗೆ ಐ ಥಿಂಕ್ ಪರ್ಫೆಕ್ಟ್ ಆಗಿರುವಂತ ಒಂದು ಸ್ಕ್ರಿಪ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅನುಷ್ ಸರ್ ಅಂತ ಒಂದು ಪ್ರೊಡ್ಯೂಸರು ಈ ಒಂದು ಇವೆಂಟ್ ನ ಎಷ್ಟು ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿದಿರಾ, ಎಷ್ಟು ರಿಚ್ ಆಗಿ ಮಾಡ್ತಾ ಇದ್ದೀರಾ. ನಿಮ್ಗೆ ಆಲ್ ದ ಬೆಸ್ಟ್ ಸರ್. ನಿಮ್ಮಂತ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ಇನ್ನೂ ಬೇಕು. ಸೊ ಇದಾದ್ಮೇಲೆ ಇನ್ನಷ್ಟು ನೀವು ಹ್ಯಾಟ್ರಿಕ್ ಹೊಡಿತಾನೆ ಇರಿ ಅಂತ ನಾನು ನಿಮ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಹಾಗೆ ನಾನಾಗಿರ್ಬೋದು, ಶಿಶಿರ ಆಗಿರ್ಬೋದು, ಧರ್ಮಗೋಸ್ಕರ ಬಂದಿರೋದು. ಇವತ್ತು ನಾವು ಗೆಸ್ಟ್ ಆಗಿ ಬಂದಿಲ್ಲ. ವಿ ಆರ್ ಹಿಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಧರ್ಮ ಪರಿಚಯ ನನಗೆ ಬಿಗ್ ಬಾಸ್ ಅಲ್ಲೇ ಆಗಿರೋದು. ಹಿ ವಾಸ್ ಒನ್ ಅಮೇಸಿಂಗ್ ಹ್ಯೂಮನ್ ಬೀಯಿಂಗ್. ಅಲ್ಲಿ ಏನೇ ಟಾಸ್ಕ್ ಇರ್ಬೋದು ಅಥವಾ ಏನೇ ಗೇಮ್ಸ್ ನಡೀತಾ ಇರ್ಬೋದು, ಒಬ್ರಿಗೊಬ್ರು ಜಿದ್ದಿ ಬಿದ್ದು ಒದ್ದಾಡ್ತಾ ಇರ್ತಾರೆ. ಎಲ್ರಿಗೂ ಗೊತ್ತಿರೋ ವಿಷಯ. ಧರ್ಮ ವಾಸ್ ದ ಓನ್ಲಿ ಪರ್ಸನ್ ಇನ್ ಬಿಗ್ ಬಾಸ್ ಹೌಸ್. ನೀವು ಓಕೆನಾ, ನೀವು ಅಲ್ಲೇ ಕೂತಿರಿ, ಪರವಾಗಿಲ್ಲ, ನಾನು ಮಾಡ್ಕೊಂಡ್ ಬರ್ತೀನಿ. ಸೊ ಆ ತರ ಒಂದು ವ್ಯಕ್ತಿತ್ವ ಧರ್ಮದು. ದಟ್ ಐ ರಿಯಲಿ ಲವ್ಡ್ ಇನ್ ಹಿಮ್. ಬಿಗ್ ಬಾಸ್ ಕಪ್ ಯಾರೇ ಗೆದ್ದಿರ್ಬೋದು ಅಥವಾ ಯಾರೇ ಏನೇ ಮಾಡಿರ್ಬೋದು, ಎನಿ ಟಾಸ್ಕ್ ಬೇರೆಯವ್ರಿಗೆ ಗೆದ್ದಿರ್ಬೋದು, ಧರ್ಮ
ಎಲ್ರ ಮನ್ಸನ್ನ ಗೆದ್ದಿರುವಂತ ಒಂದು ಪರ್ಸನ್ ಅಂತ ಹೇಳಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್ ಫಾರ್ ದಿಸ್ ಬ್ಯೂಟಿಫುಲ್ ಇವೆಂಟ್. ನಿಮ್ಮ 25ನೇ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ. ಇಟ್ಸ್ ಲುಕಿಂಗ್ ಅಮೇಸಿಂಗ್ ಆಲ್ರೆಡಿ. ತುಂಬಾ ಟೆಕ್ನಿಕಲಿ ತುಂಬಾ ಸೌಂಡ್ ಇದೆ. ಡೈರೆಕ್ಟರ್ ಸರ್ ಆಗಿರ್ಬೋದು, ಐ ಥಿಂಕ್ ವಾಸುಕಿ ವೈಭವ್ ಅವರ ಮ್ಯೂಸಿಕ್, ಐ ಥಿಂಕ್ ಇಟ್ಸ್ ಅನ್ ಆಡೆಡ್ ಕ್ರೌನ್ ಟು ದಿಸ್ ಪ್ರಾಜೆಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಮೇಸಿಂಗ್ ಆಲ್ ದ ವೆರಿ ಬೆಸ್ಟ್ ಅಗೇನ್. ಎಲ್ಲರೂ ತುಂಬಾ ಮಾತಾಡಿದ್ರು. ಮೊದಲದಾಗಿ ಎಲ್ರಿಗೂ ನಮಸ್ಕಾರ. ಧರ್ಮನ 25ನೇ ಸಿನಿಮಾಕ್ಕೆ ಟೈಟಲ್ ಲಾಂಚ್ ಆಗ್ತಿದೆ ಅಂದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಕಾಶ್ಮೀರಲ್ಲಿ ಇದ್ದೆ ಆಕ್ಚುಲಿ ಅವಾಗ. ಡಾರ್ಲಿಂಗ್ ಈ ತರ 25ನೇ ಸಿನಿಮಾ ಟೈಟಲ್ ಲಾಂಚ್ ಅಂದಾಗ ಐ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ 25 ಆ ನಂಬರ್ ಇದೆಲ್ಲ ಇಟ್ಸ್ ನಾಟ್ ಈಸಿ ನಂಬರ್. ಅದನ್ನ ತುಂಬಾ ಒಂದು ಕನ್ಸಿಸ್ಟೆಂಟ್ ಆಗಿ ಕ್ರಾಸ್ ಮಾಡಿರೋ ಧರ್ಮ. ತುಂಬಾ ಖುಷಿ ಆಗ್ತದೆ. ಐಶು ಹೇಳಿದಾಗೆ ನಾವು ಯಾವುದೇ ಗೆಸ್ಟ್ ಅಲ್ಲ ಈ ಇವೆಂಟ್ಗೆ. ಧರ್ಮನ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿ ನಾವೆಲ್ಲರೂ ನಾವಿಬ್ರು ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಸಿನಿಮಾ ಬಗ್ಗೆ ಟೀಸರ್ ಅಲ್ಲೇ ಒಂದು ಸಿನಿಮಾ ಯಾವ ತರ ಇರಬಹುದು ಅನ್ನೋ ಒಂದು ಕುತೂಹಲ ಆಲ್ರೆಡಿ ಮೂಡಿಸ್ಬಿಟ್ಟಿದ್ದೀರಾ. ಅನುಷ್ ಸರ್ ಒಳ್ಳೇದಾಗ್ಲಿ, ತುಂಬಾ ಖುಷಿ ಆಯ್ತು. ಅಂಡ್ ಪುನೀತ್ ಸರ್ ಆಲ್ ದ ವೆರಿ ಬೆಸ್ಟ್ ಸರ್, ತುಂಬಾ ಖುಷಿ ಆಯ್ತು. ಅಂಡ್ DOP ಸರ್ ಮ್ಯಾಜಿಕ್ ಸರ್, ನಿಜವಾಗ್ಲೂ ಟೀಸರ್ ಅಲ್ಲಿ ಆ ಮ್ಯಾಜಿಕ್ ನ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ. ಅಂಡ್ ಆ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿದ್ರ. ಅಂಡ್ ವಾಸುಕಿ, ಹಾಯ್, ಎಲ್ಲಿದ್ದೀರಾ? ವಾಸುಕಿ ಅವರ ಮ್ಯೂಸಿಕ್ ನಾನು ಫ್ಯಾನು. ಸೊ ಹಾಗಾಗಿ ಒಂದು ಅದ್ಭುತವಾಗಿರುವಂತ ಒಂದು ಅಮಾಲ್ಗಮೇಷನ್, ಒಂದು ಕೊಲಾಬರೇಷನ್ ಈ ಒಂದು ಸಿನಿಮಾ ಮುಖಾಂತರ ಆಗಿದೆ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಈ ಒಳ್ಳೆತನ. ಗೆಲ್ಲುತ್ತೆ, 100% ಗೆಲ್ಲುತ್ತೆ. ಎಲ್ಲರೂ ಕೈ ಜೋಡಿಸ್ತೀವಿ. ಈ ಸಿನಿಮಾ 100% ಸಕ್ಸಸ್ ಆಗೇ ಆಗುತ್ತೆ ಡಾರ್ಲಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಚಂದನ ಅನಂತ ಕೃಷ್ಣ ಅವರು ದಯಮಾಡಿ ವೇದಿಕೆಗೆ ಬಂದು ವಿಶಸ್ ನ ತಿಳಿಸಬೇಕು ಸಿನಿ ತಂಡಕ್ಕೆ. ಆರ್ಕ್ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಸಖತ್ ಉಳಿಸ್ಲಿ. ಅಂಡ್ ನಾವು ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮೇರಿ ಕ್ರಿಸ್ಮಸ್ ಎಲ್ರಿಗೂ. ಬಾಯ್, ಸಿ ಯು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಲ್ಲ ಕಲಾವಿದರಿಗೆ, ಎಲ್ಲ ಮೀಡಿಯಾದವ್ರಿಗೆ ನಮಸ್ಕಾರ ಸರ್. 25 ಸಿನಿಮಾ ಅನ್ನೋದು ಈಸಿ ಮಾತೇ ಅಲ್ಲ. ನಿಮ್ಮ ಕಲಾ ಸೇವೆಗೆ ನನ್ನ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿದೆ, ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಜವಾಗ್ಲೂ ಇದನ್ನ ಸಿನಿಮಾ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಸರ್. ಸ್ಪೆಷಲ್ ಮೆನ್ಷನ್ ಡೈರೆಕ್ಟರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಹಾಗೆ ಮ್ಯೂಸಿಕ್ ಡೈರೆಕ್ಟರ್, ವೆರಿ ಗುಡ್ ಫ್ರೆಂಡ್ ವಾಸುಕಿ ವೈಭವ್. ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ನಾನು ನೋಡಿದ್ದೀನಿ. ಹಾಗೆ ನಿಮ್ಮ ಒಳ್ಳೆತನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ನಾನು ಎಕ್ಸ್ ಕಂಟೆಸ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ. ವಾಸುಕಿ ಅವರ ಮ್ಯೂಸಿಕ್ಗೆ ನಾನು ತುಂಬಾ ಬಿಗ್ ಫ್ಯಾನ್. ಈ ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಿರಿಜಾ ಮೇಡಮ್ ಹಾಗೂ ಪ್ರಭಾಕರ್ ಸರ್ ದಯಮಾಡಿ ವೇದಿಕೆಗೆ ಒಂದು ವಿಶಸ್ ನ ತಿಳಿಸಬೇಕು ಸಿನಿ ತಂಡಕ್ಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಧರ್ಮ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. 25th ಫಿಲ್ಮ್, ವೆರಿ ಹ್ಯಾಪಿ. ಎಲ್ಲರೂ ಬಹಳಷ್ಟು ಧರ್ಮ ಬಗ್ಗೆ ಹೇಳಿದ್ದಾರೆ. ಅದೇ ಮಾತನ್ನೇ ನಾನು ಹೇಳ್ತೀನಿ. ನಿಮ್ಮ ಒಳ್ಳೆಯತನ, ಒಳ್ಳೆಯ ಗುಣ, ಆ ಡೌನ್ ಟು ಅರ್ತ್ ಕ್ಯಾರೆಕ್ಟರ್ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಅದು ಹಾಗೆ ಮುಂದುವರಿಲಿ, ಒಳ್ಳೆ ಸಕ್ಸಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಆ್ಯಂಡ್ ಸರ್, ವೆಲ್ಕಮ್ ಟು ದ ಕನ್ನಡ ಇಂಡಸ್ಟ್ರಿ. ನಿಮ್ಮಂಥ ನಿರ್ಮಾಪಕರು ಬರಬೇಕು, ಒಳ್ಳೆ ಚಿತ್ರಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ನಾನು ಹಾರೈಸ್ತೀನಿ. ಟೀಸರ್ ಬಹಳ ಅದ್ಭುತವಾಗಿತ್ತು. ನಮ್ಮ ರಿಯಲ್ ಲೈಫ್ಗೆ ಎಲ್ಲೋ ಹತ್ತಿರವಾದಂಥ ಒಂದು ಪಾತ್ರ ನಿಮ್ಮದು ಅಂತ ಈ ಟೀಸರ್ ಮೂಲಕ ನನಗೆ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಪುನೀತ್ ಸರ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. 25th ಸಿನಿಮಾ 25 days, 75 days, 100 days ಓಡಲಿ. ಧರ್ಮ ಅವ್ರಿಗೆ, ನಿಮಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಹಾರೈಸ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶ, ಇಂಥ ಗಣ್ಯರ ಮುಂದೆ ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ಒಂದೆರಡು ಮಾತುಗಳನ್ನ. ಎಲ್ರಿಗೂ ನಮಸ್ಕಾರ. ಫಸ್ಟ್ ವಿಜುವಲ್ ನೋಡಿದಾಗ ನನ್ನ ಮನಸ್ಸಿಗೆ ಬಂದಿದ್ದು ಒಂದು ಇರುವುದೆಲ್ಲವ ಬಿಟ್ಟು ಇಲ್ಲದಿರುವ ಕಡೆಗೆ ಅನ್ನೋ ಒಂದು ಸೂಕ್ಷ್ಮ ಸುಳಿವು ಕೊಟ್ಟಿದ್ದೀರಾ. ಈ ಚಿತ್ರ ತುಂಬಾ ಸೂಕ್ಷ್ಮ ಸಂವೇದನೆಯುಳ್ಳಂಥ ಚಿತ್ರ ಅಂತ ನನಗನ್ಸುತ್ತೆ. ಅದನ್ನು ನಿಭಾಯಿಸೋದಕ್ಕೆ ಅದ್ಭುತವಾದ ಪ್ರತಿಭಾವಂತರ ಕಲಾವಿದರು ಬೇಕು. ಅದು ನೀವು ಆಯ್ಕೆ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಇಂಥ ಕಥೆಯನ್ನ ಬರೆದಿರುವಂತ ಪುನೀತ್ ಸರ್, ಪ್ರೊಡಕ್ಷನ್ ಮಾಡ್ತಿರುವಂತ ಅನುಷ್ ಅವರಿಗೆ ಹಾಗೂ ಟೆಕ್ನಿಕಲ್ ಟೀಮ್ಗೆ ನಾನು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣಲಿ, ಎಲ್ಲರ ಜನರು ಮನಸ್ಸಲ್ಲಿ ಉಳಿಯಲಿ ಅಂತ ಹಾರೈಸ್ತೀನಿ. ಹಾಗೆ ಎಕ್ಸ್ಕ್ಯೂಸಿಟ್ ತಂಡ ಇನ್ನೂ ಹೆಚ್ಚಿನ ಚಿತ್ರಗಳನ್ನ ಮಾಡಲಿ ಅಂತ ಹೇಳ್ಕೊಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಹಾಗೆ
ಸಿಂಧು ಲೋಕನಾಥ್ ಮೇಡಮ್ ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ಸಿನಿ ತಂಡಕ್ಕೆ ಶುಭವನ್ನ ಕೋರಬೇಕಾಗಿ ವಿನಂತಿಸ್ಕೊಳ್ತೇನೆ. ಧರ್ಮಗೆ ನಾನು ಕಾಲೇಜಿಂದ ಪರಿಚಯ, 14 ವರ್ಷದ ಮೇಲೆಯಿಂದ ಪರಿಚಯ. ಇವತ್ತು ನಾನು ಗೆಸ್ಟ್ ಆಗಿ ಬಂದಿಲ್ಲ, ಪ್ರತಿಯೊಂದು ಸಿನಿಮಾಗೂ ಫ್ರೆಂಡ್, ಫ್ಯಾಮಿಲಿ ಆರ್ ವಾಟ್ ಎವರ್ ಧರ್ಮ ಥಿಂಕ್ಸ್ ಆಫ್ ಮೀ, ಹಿ ಈಸ್ ಆಲ್ಸೋ ಬಿನ್ ದೇರ್ ಫಾರ್ ಮೀ. ಧರ್ಮನ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಈ ಸಿನಿಮಾದಲ್ಲಿ ಗೆಲ್ತೀನಿ, ಈ ಸಿನಿಮಾದಲ್ಲಿ ಏನೋ ಮಾಡ್ತೀನಿ ಅಂತ ಅವ್ನ ಕನ್ಸು ಕಟ್ಕೊಂಡೇ ಇದ್ದ. ಅವ್ನ ಕಷ್ಟಗಳನ್ನೂ ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಹಿಸ್ ಗುಡ್ ಟೈಮ್ಸ್. ಧರ್ಮ, ಈ ಸಿನಿಮಾ ನಿನಗೆ ಇವತ್ತಿಂದ ಐ ಹೋಪ್ ದಿಸ್ ಇಸ್ ಅ ಬೆಂಚ್ ಮಾರ್ಕ್ ಫಾರ್ ಯು. ಇಲ್ಲಿಂದ ನಿನ್ನ ಇನ್ನಿಂಗ್ ಸ್ಟಾರ್ಟ್ ಆಗಲಿ, ಇಲ್ಲಿಂದ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಲಿ. ಇಂಥ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಡೈರೆಕ್ಟರ್ ಸರ್, ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಆಲ್ ದ ಬೆಸ್ಟ್. ಇಡೀ ಸಿನಿಮಾ ತಂಡಕ್ಕೆ ತುಂಬ ಒಳ್ಳೆ ಕ್ವಾಲಿಟಿ ಇರೋಂಥ ಸಿನಿಮಾ. ಐ ಥಿಂಕ್ ನಿಮ್ದು ಫಸ್ಟ್ ಸಿನಿಮಾ. ನಾನು ಇಷ್ಟು ಒಳ್ಳೆ ಕ್ವಾಲಿಟಿ ನೋಡೋಕ್ಕೆ ಒಂಥರ ಫ್ರೆಶ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಮೂವಿ. ಐ ಮೀನ್ ಸಿನಿಮಾ ಕೂಡ ಚೆನ್ನಾಗಿ ಬರಲಿ, ಎಲ್ರಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಧರ್ಮ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. Dharma, firstly, congratulations on your 25th movie. It's not an easy thing. 25th ಮೂವಿಯಲ್ಲಿ ನಾನು 3 ಸಿನಿಮಾ ಹೀರೋಯಿನ್ ಆಗಿ ಮಾಡಿದ್ದೀನಿ ಅಂತ ಹೇಳಕ್ ಖುಷಿ ಆಗುತ್ತೆ. ಯಾಕಂದ್ರೆ ಬೀಯಿಂಗ್ ಎ co-star, I see the struggles, efforts ತುಂಬಾ ನೋಡಿದ್ದೀನಿ. and ತುಂಬಾ ಹಂಬಲ್, ತುಂಬಾ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಇವರು. ದಿಸ್ ಮೂವಿ ನಯನ ಮನೋಹರ, ಹೆಸರು ತಕ್ಕಂಗೆ ತುಂಬಾ ಮನೋಹರವಾಗಿದೆ, ತುಂಬಾ ಪ್ಲೆಸೆಂಟ್ ಆಗಿದೆ ಟೈಟಲ್ ನೋಡ್ತಿದ್ರೇನೆ. ಹಾಗೆ ಸಿನಿಮಾ ಒಂದು ಟೀಸರ್ ಅಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಸರ್. ಕಂಟೆಂಟ್ ಅಂತೂ ಬಹಳ ಬ್ಯೂಟಿಫುಲ್ ಆಗಿದೆ. ಅಷ್ಟೇ ಗೊತ್ತಾಗ್ತಿದೆ ಯು ಆರ್ ವೆರಿ ಟ್ಯಾಲೆಂಟೆಡ್, ವೆರಿ ಪ್ರಾಮಿಸಿಂಗ್ ಅಂತ. ಆಲ್ ದಿ ವೆರಿ ಬೆಸ್ಟ್ ಸರ್ ನಿಮಗೆ. ಹಾಗೆ ಫಸ್ಟ್ ಸಿನಿಮಾನ ಇಷ್ಟು ಅದ್ಭುತವಾಗಿ, ಇಷ್ಟು ಸಖತ್ತಾಗಿ, ರಿಚ್ ಆಗಿ, ಕ್ವಾಲಿಟಿ ಆಗಿ ಮೇಕಿಂಗ್ ಮಾಡಿದ್ದೀರಾ. ಸೊ ಈ ಸಿನಿಮಾ ನಿಮ್ಗೆ ತುಂಬಾ ಒಳ್ಳೆ ಹೆಸರನ್ನ ತಂದ್ಕೊಡ್ಲಿ, ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. 25ನೇ ಸಿನಿಮಾ ಅಂತ ಬಂದಾಗ ಮೊದಲನೇ ಸಿನಿಮಾದಿಂದ ತುಂಬಾ ಎಫರ್ಟ್ಸ್ ಹಾಕಿ ಇಲ್ಲಿವರೆಗೂ ಬಂದಿದ್ದಾರೆ. ಈ ಸಿನಿಮಾ ಒನ್ ಆಫ್ ಯೋರ್ ಬೆಸ್ಟೆಸ್ಟ್ ಮೂವಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ದ ಟೀಸರ್ ಲುಕ್ಸ್ ಅಮೇಸಿಂಗ್ ಅಂಡ್ ಯು ಲುಕ್ ಫ್ಯಾಬುಲಸ್. ಕ್ವಾಲಿಟಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ವಾಸುಕಿ ಅವರು, ನಿಮ್ ಸಾಂಗ್, ನೀವು ನಿಮ್ಮ ಮ್ಯೂಸಿಕ್ ನನ್ನ ಪರ್ಸನಲ್ ಫೇವ್ರೆಟ್. ಅವರ ಒಂದು ಮ್ಯಾಜಿಕಲ್ ಮ್ಯೂಸಿಕ್ ಇದೆ ಈ ಸಿನಿಮಾದಲ್ಲಿ, ತುಂಬಾ ಖುಷಿ ಆಗುತ್ತೆ. ಹಾಗೆ ನಂದು ನಿಮ್ದು ಪ್ರಿಯಾಂಕಾ ಒಂದು ಮೂವಿ ಇನ್ನೇನು ತೆರೆ ಮೇಲೆ ಬರ್ತಾ ಇದೆ, ಅದು ಕೂಡ ತುಂಬಾ ಖುಷಿಯಾಗಿರೋ ವಿಚಾರ. ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಿಮ್ಮನ್ನ ಪ್ರೀತಿಸೋ ಜನ ಇಷ್ಟು ಚೆನ್ನಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸ್ನೇಹಿತರು ಅಂತಾನೆ ಹೇಳ್ಬೋದು. ಟೈಗರ್ ವಿನೋದ್ ಪ್ರಭಾಕರ್ ಸರ್, ನಿಶಾ ಮ್ಯಾಮ್, ದ ಗಾರ್ಜಿಯಸ್ ಲೇಡಿ ಪ್ರಿಯಾಂಕಾ ಮ್ಯಾಮ್, ನವೀನ್ ಅವರು, ರಿಷಾ ಅವರು, ಹಾಗೆ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಬಂದಿದ್ದಾರೆ. ಇದು ನೋಡ್ತಾ ಗೊತ್ತಾಗುತ್ತೆ ಎಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದ್ದೀರಾ ಅಂತ. ಇದು ಹಂಗಲ್ ನೇಚರ್, ಡೌನ್ ಟು ಅರ್ತ್ ನೇಚರ್ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ನಿಮ್ಮ ಎಫರ್ಟ್ಸ್, ಸ್ಟ್ರಗಲ್ಸ್ ನಾನು ನೋಡಿರೋದ್ರಿಂದ ಈ ಒಂದು ಸಿನಿಮಾ ಒಂದು ಟೀಸರ್ ನೋಡ್ತಿದ್ರೆ ಗೊತ್ತಾಗ್ತಿರುತ್ತೆ. ಬಹಳ ಅದ್ಭುತವಾದ ಕ್ವಾಲಿಟಿ. ಯು ಲುಕ್ ಅಮೇಸಿಂಗ್. ತುಂಬಾ ಚೆನ್ನಾಗಿ ಸರ್ ನಿಮ್ಮನ್ನು ತೋರಿಸಿದ್ದಾರೆ. ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗಲಿ ನಿಮಗೆ. ಇವತ್ತೇನು ನಿಮ್ಮ 25th ಸಿನಿಮಾಗೆ ನಾವೆಲ್ಲರೂ ಸೇರಿದ್ದೀವಿ. ಹಾಗೆ 25th ವೀಕ್ಗೆ ಅಂದ್ರೆ 100 days ಸೆಲೆಬ್ರೇಷನ್ಸ್ಗೆ ನಾವೆಲ್ಲರೂ ಮತ್ತೆ ಸೇರೋ ಥರ ಆಗಲಿ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಆಲ್ ದಿ ವೆರಿ ಬೆಸ್ಟ್ ಧರ್ಮ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀತು ಮೇಡಮ್ ದಯಮಾಡಿ ವೇದಿಕೆಗೆ ಆಗಮಿಸಿ. ಎಲ್ಲರಿಗೂ ನಮಸ್ಕಾರ. ನಯನ ಮನೋಹರ ತುಂಬ ಸೂದಿಂಗ್ ಆಗಿದೆ, ತುಂಬ ಅದ್ಭುತವಾಗಿ ಬಂದಿದೆ ಟೀಸರು. ಕಂಗ್ರ್ಯಾಚುಲೇಷನ್ಸ್ ಟು ಧರ್ಮ ಅವ್ರಿಗೆ. ಟ್ರೂ ಹ್ಯೂಮನ್ ಬೀಯಿಂಗ್ ಅನ್ಸುತ್ತೆ ಅವ್ರು ನೋಡಿದ್ರೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಾದ್ರೆ ಅವ್ರ ವ್ಯಕ್ತಿತ್ವ ಕಾಣ್ತಿತ್ತು, ಅಷ್ಟು ಒಳ್ಳೆ ವ್ಯಕ್ತಿ. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ತುಂಬ ಹೃದಯದಿಂದ ಆಶಿಸ್ತಾ ಇದ್ದೀನಿ. ಸೊ ಇಡೀ ಟೀಮ್ ಅಷ್ಟೇ ಒಳ್ಳೆ ಟೀಮ್ ಅನ್ಸುತ್ತೆ. ಇವನ್ ಮ್ಯೂಸಿಕ್ ಪ್ರೊಡ್ಯೂಸರು ಒಳ್ಳೆಯವರು, ಅಗೇನ್ ದ ಡೈರೆಕ್ಷನ್ ಫ್ರೆಶ್ ಆಗಿ ಕಾಣುತ್ತೆ. ಸೊ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇದ್ದೀನಿ. ಕಣ್ಣ ಸಲಿಗೆ, ಸಲಿಗೆ ಅಲ್ಲ ಸುಲಿಗೆ ಅನ್ನೋ ತರ ನಯನ ಮನೋಹರ ಸುಲಿಗೆ ಮಾಡ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಧರ್ಮ. ನನಗೆ ಇಂಡಸ್ಟ್ರಿಯಲ್ಲಿ ಧರ್ಮ ಅವ್ರದ್ದು ತುಂಬಾ ಪರಿಚಯ ಇದೆ. ನಾನು ಅನುಷಾ ಹಾಗೂ ಧರ್ಮ ಅವರು ಸಿನಿಮಾ ಅಭಿನಯಿಸಿದ್ದೀವಿ. ಅವ್ರ ಡೆಡಿಕೇಶನ್ ಬಗ್ಗೆ, ಅವ್ರ ವರ್ಕ್ ಬಗ್ಗೆ ನೀವು ಡೌಟೇ ಪಡ್ಕೋಬೇಡಿ ಸರ್. ಡೈರೆಕ್ಟರ್ ಓಕೆ ಅಂತ ಹೇಳಿದ್ರು ಕೂಡ ಅವ್ರು ಹೋಗಿ ಒಂದು ಪಕ್ಷ ಚೆಕ್ ಮಾಡಿ ಅವ್ರಿಗೆ ಓಕೆ ಆದರೆ ಮಾತ್ರ ಅವ್ರು ಓಕೆ ಮಾಡ್ತಾರೆ. ಅಷ್ಟು ಹಂಬಲ್, ಅಷ್ಟು ಡೌನ್ ಟು ಅರ್ತ್ ಪರ್ಸನ್ ನಾನು ನೋಡೇ ಇಲ್ಲ. ವಿಶ್ ಯು ಆಲ್ ದ ಬೆಸ್ಟ್. ಈ ಸಿನಿಮಾ ನಿಮಗೆ ಸಾಕಷ್ಟು ಸಕ್ಸಸ್ ತಂದ್ಕೊಡ್ಲಿ. ಐ ಪ್ರೇ ಫಾರ್ ದ ಗಾಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಸರ್, ಕಂಗ್ರ್ಯಾಚುಲೇಷನ್ಸ್. 25 ಸಿನಿಮಾ, ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನನಗೆ ಗೊತ್ತು, ವೆನ್ ಯು ಕಮ್ ವಿತ್ ಅ ಡ್ರೀಮ್, ಒಂದು ಸಿನಿಮಾ ಮಾಡೋದೇ ಇಸ್ ಅ ಬಿಗ್ ಡೀಲ್. ವೆನ್ ಯು ಡನ್ 25, ಬ್ಯೂಟಿಫುಲ್. ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ನಾನು ಬಂದು ನೋಡಿದ ತಕ್ಷಣ ಟೀಸರ್ ಬರ್ತಾ ಇತ್ತು. ಟೀಸರಲ್ಲಿ ನನಗೆ ಫಸ್ಟ್ ಅನ್ಸುತ್ತೆ ವಾವ್, ಲುಕ್ಸ್ ಲೈಕ್ ಅ ಪೋಯಮ್ ಅಂತ. ಇಲ್ಲಿ ಬಂದು ಕೂತಾಗ ಗೊತ್ತಾಯ್ತು ಟ್ಯಾಗ್ ಲೈನ್ ಪೋಯಟ್ರಿ ಅಂತ. ಸೊ ಯು ಡನ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಆಮೇಲೆ ಡೈರೆಕ್ಷನ್ ಕೂಡ, ಆ್ಯಂಡ್ DOP ವರ್ಕ್ ಇಸ್ ಬ್ಯೂಟಿಫುಲ್.
ಆಮೇಲೆ ಇನ್ನೊಂದು ತುಂಬ ನೋಟಿಸ್ ಮಾಡಿದೆ ಏನಂದ್ರೆ ದ ಅಟೆನ್ಷನ್ ಟು ಡೀಟೇಲ್, ಗೇರ್ ನಾಬ್ ಆಗಲಿ, ಆ ಪರ್ಸ್ ಆಗಲಿ, ನೀವು ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಡೀಟೇಲ್ ಆಗಿ ಮಾಡಿದ್ದೀರಾ. ದಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಐ ಫೀಲ್ ದ ಸಿನಿಮಾ ವಿಲ್ ರಿಯಲಿ ವಿನ್ ಸರ್. ಆ್ಯಂಡ್ ಫ್ರಮ್ ಮೈ ಹಾರ್ಟ್ ಐಮ್ ಸೇಯಿಂಗ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಬ್ಯೂಟಿಫುಲ್ ವರ್ಕ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಳಿಗೋಸ್ಕರ ನಡಕ್ತಿಲ್ಲ, ಐ ಹ್ಯಾವ್ ಎ ಸ್ಟೇಜ್ ಫಿಯರ್. ಹೇಗೆಲ್ಲ ಚೆನ್ನಾಗಿ ಮಾಡ್ಕೊಂತೀನಿ, ಮಾತೊಂದು ಬರಲ್ಲ. ಐ ನೋ ಹಿಮ್ ಫ್ರಮ್ ವೆರಿ ಲಾಂಗ್ ಟೈಮ್. ಇಂಡಸ್ಟ್ರಿಲಿ 1-2 ಮಾಡಿ ಕಾಣೆ ಆಗಿರೋರು ತುಂಬಾ ಇದ್ದಾರೆ. ಬಟ್ ಯು ದ ಬಾಯ್ ಸ್ಟ್ರಗ್ಲಿಂಗ್ ವೆರಿ ಹಾರ್ಡ್ ಟು ಬಿ ಈ ಸ್ಟೇಜಿಗೆ ಬರೋದಕ್ಕೆ ತುಂಬಾ ಕಷ್ಟಪಡಬೇಕು. ಇಂಡಸ್ಟ್ರಿ ಇರೋರು ನಮಗ್ ಬಿಟ್ರೆ ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ದ ಸಿನಿಮಾ ಹ್ಯಾಸ್ ಕಮ್ ಔಟ್ ವೆರಿ ಗುಡ್. ಟ್ರೈಲರ್ ತುಂಬಾ ಚೆನ್ನಾಗಿದೆ. ಈ 25ನೇ ಸಿನಿಮಾ ಸಿಲ್ವರ್ ಜೂಬ್ಲಿ, ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್. ಇವ್ರ ಮುಂದೆ ಸೀನಿಯರ್ಸ್ ಮುಂದೆ ಎಲ್ಲ ನಾವು ಮಾತಾಡೋದೇ ದೊಡ್ಡ ವಿಷಯ. ಅದ್ರಲ್ಲಿ ನಿಮ್ದು 25ನೇ ಸಿನಿಮಾ ರಿಲೀಸ್ ಆಗ್ತಿರೋದು ನನಗೆ ಇನ್ನೂ ಒಂಥರ ಪ್ರೌಡ್. ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಪಕ್ಕ ಇದು ಹಿಟ್ ಆಗುತ್ತೆ ಅಂಡ್ ಆಸ್ ಅ ಬ್ರದರ್ ಟು ಪುಷ್ ದಿ ಸಿನಿಮಾ ಟು ದ ಎಕ್ಸ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಗುಡ್. ಒಂದು ಶುಭವನ್ನ ಕೋರ್ಬೇಕು ಮಗನ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರೂ ಧರ್ಮಗೋಸ್ಕರ ಇವತ್ತು ಬಂದಿದ್ದೀರಾ, ಮತ್ತೆ ನಯನ ಮನೋಹರಗೋಸ್ಕರ ಬಂದಿದ್ದೀರಾ. ಅನುಷ್ ಅವ್ರಿಗೆ, ಇಡೀ ತಂಡಗೆ ಆಲ್ ದ ಬೆಸ್ಟ್. ಮೈ ಲಿಟಲ್ ಬ್ರದರ್. ಅಂಡ್ ನೀವೆಲ್ಲ ಒಳ್ಳೆಯವರು ಅಂತ ಅಷ್ಟು ಹೇಳ್ತಿರಲ್ಲ. ಐ ನೋ, ಐ ಹ್ಯಾವ್ ಸೀನ್ ಹಿಮ್ ಫಾರ್ ದ ಲಾಸ್ಟ್ whatever from when he's born. All the very best. I can't wish him more than, I really can't express what I'm feeling today. ಇದನ್ನ ನೋಡಿದ್ರೆ ಒಂಥರ ಮುಂಗಾರು ಮಳೆ ಫೀಲಿಂಗ್ ಬರ್ತಿದೆ ಮೂವಿ ನೋಡಿದ್ರೆ. ಸೊ ಮುಂಗಾರು ಮಳೆ ತರಾನೇ ದೊಡ್ಡ ಸಕ್ಸಸ್ ಆಗಲಿ ಅಂತ ಐ ರಿಯಲಿ ವಿಶ್. ಆ್ಯಂಡ್ ಆಲ್ಸೋ ವಿಶಸ್ ಫ್ರಮ್ ಮೈ ಹಸ್ಬೆಂಡ್. He couldn't be there right now because there was some emergency at home. All the best. And Riya, our daughter, also wishes him all the best. She's like a daughter to him. So, he's always the one taking care of him. So, yeah, all the best to him. And ellaru please, I was so happy when, the starting, the promo was going on. Ellaru ashtond, I've never seen so much of cheering, honestly. So to see that, it's very, very heartwarming. I wish that, even for his 100th day, we have the same support. And the only thing I want to tell Dharma is please work really, really, really hard. Because, Devru an opportunity kottidare, such a big banner. I know they're all very, very good people. Adike, he should work hard. The whole team should work hard. And we should see, even suddenly ma'am ಹೇಳ್ತಿದ್ರು, Kannada is on a different platform now. ಮುಂಚೆ ಎಲ್ಲ ಕನ್ನಡ ಮೂವಿ ನೋಡ್ಬೇಕಂತ there was a time. But ಈಗ, even like at office, ಎಲ್ಲರೂ ನಾರ್ತ್ ಇಂಡಿಯನ್ಸು, ತೆಲುಗುನವರು, ತಮಿಳ್ನವರು, ಮಲಯಾಳೀಸ್ ಎಲ್ಲರೂ ಹೋಗ್ತಾರೆ ಕನ್ನಡ ಮೂವೀಸ್ಗೆ. ಸೊ ಐ ವಿಶ್ ನಯನ ಮನೋಹರ ವಿಲ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. KGF ತರ, ದೊಡ್ಡ ಮೂವಿ ಆಗಲಿ. ಇವತ್ತು ಐ ಜಸ್ಟ್ ವಾಂಟ್ ಟು ಸೇ ಒನ್ ಥಿಂಗ್. Nowadays we see very dark movies. The whole OTT platform, even the movies ತುಂಬಾ dark ತರ ಮಾಡ್ತಾ ಇದ್ದಾರೆ. But ಇದು ನೋಡಿದ್ರೆ it's like very innocent, sweet movie ತರ ಕಾಣಿಸ್ತಾ ಇದೆ. So I think that is also something that people are looking forward to. So all the best, Dharma, and the whole family is behind you. Just go and rock it now. Okay? All the best. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದೆರಡು ಮಾತುಗಳು. ಹಾಗೆ ಸಿನಿಮಾ ಹೀರೋಯಿನ್, ಅವ್ರಿಗೆ ಹೀರೋಯಿನ್ ಎರಡು. ಥ್ಯಾಂಕ್ ಯು ಸೋ ಮಚ್. ಧರ್ಮದ ಕುಟುಂಬ ಒಳ್ಳೇದಾಗ್ಲಿ ಈ ಸಿನಿಮಾಗೂ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಿವರಾಜ್ ಕುಮಾರ್ ಸರ್ ಬ್ಯುಸಿ ಆಗಿದ್ದ ಕಾರಣದಿಂದ ಇವತ್ತು ಬರೋಕ್ಕಾಗಿಲ್ಲ, ನಮ್ಗೆ ವಿಶಸ್ ನ ತಿಳಿಸಿದ್ದಾರೆ, ಅದನ್ನ ನೋಡ್ಕೊಂಡ್ಬರೋಣ. ಧರ್ಮ ಕೀರ್ತಿರಾಜ್ ಅವ್ರದ್ದು 25ನೇ ಫಿಲಮ್. ಐ ವಿಶ್ ಆಲ್ ದ ಬೆಸ್ಟ್. ಕೀರ್ತಿ ಆಲ್ ದ ಬೆಸ್ಟ್. ಗುಡ್ ಒಳ್ಳೇದಾಗಲಿ. 25ನೇ ಫಿಲ್ಮ್ ಬರ್ತಾ ಇಲ್ಲ, ಇನ್ನೂ ಚೆನ್ನಾಗಿ ಮಾಡಿ, ದೇವ್ರ ಆಶೀರ್ವಾದ ಮಾಡಿ. ಈ ಪ್ರೊಡಕ್ಷನ್ ಹೌಸ್ಗೆ ಎಲ್ಲರಿಗೂ, ಎಲ್ಲ ಡೈರೆಕ್ಟರು, ಕ್ಯಾಮ್ರಾಮನ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗ್ತದೆ. ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು 25ನೇ ಸಿನಿಮಾ. ಲೈಕ್ ಟು ಥ್ಯಾಂಕ್ ಈ ಇವೆಂಟ್ಗೆ. ಐ ಥಿಂಕ್ ನನಗಿಂತ ಮೇಜರ್ ಹೀರೋ ಅಂದರೆ ನಮ್ಮ ನಿರ್ಮಾಪಕರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಾನು ಇರಬೇಕು ಈ ಸ್ಟೇಜ್ ಮೇಲಿದ್ದು ಈ ಸಿನಿಮಾ ಮಾಡಬೇಕಂದ್ರೆ, ಇಲ್ಲ ಏನೇ ಆದರೂ ಪ್ರತಿಯೊಂದನ್ನು ತುಂಬ ಸ್ಟೈಲಿಶಾಗಿ ಮಾಡಬೇಕು. ನಿಮ್ಮ ಲುಕ್ ಆಗಿರ್ಬೋದು ಪ್ರತಿಯೊಂದು ಚೇಂಜ್ ಮಾಡಿ, ಆಮೇಲೆ ಟೀಸರ್ ಆಗಿರ್ಬೋದು ಏನೋ ಚೆನ್ನಾಗಿ ಖರ್ಚು ಮಾಡಿ ಈ ಸಿನಿಮಾನ ಮಾಡಬೇಕಂತ ಹೇಳಿದ್ದಾರೆ. ಸೊ ಲೈಕ್ ಟು ಥ್ಯಾಂಕ್ ಹಿಮ್. ಅನುಷ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ
ನಯನ ಮನೋಹರ ಒಂದು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ನಿಮಗೆ. ಹಾಗೂ ನಮ್ಮ ಡೈರೆಕ್ಟರ್ ಸರು ಪುನೀತ್ ಸರು ಮೊದಲನೇ ಸರಿ ನನಗೆ ಕತೆ ಹೇಳಿದಾಗ ಭಾಳ ಖುಷಿ ಆಯಿತು. ಒಂದು ಡಿಫ್ರೆಂಟ್ ಜರ್ನು ಸಿನಿಮಾನಲ್ಲಿ ಒಂದು 3 ಶೇಡ್ ಇರೋಂಥದ್ದು ಒಂದಿದು. ಸೊ ಇವಾಗ ನಾನು ಏನು ನೋಡ್ತಾ ಇದ್ರೆ ಇಷ್ಟು ವರ್ಷ ನಾನು ಒಂದೇ ಸ್ಟೈಲಲ್ಲಿ ಇರ್ತಾಯಿದೆ. ಸೊ ಈ ಸಿನಿಮಾನಲ್ಲೂ ಆ್ಯಕ್ಚುಲಿ ಈ ಗೆಟಪ್ ಬರುತ್ತೆ ಕ್ಲೈಮ್ಯಾಕ್ಸಲ್ಲಿ. ಸೊ ದಟ್ಸ್ ವೈ ಹಿ ವಾಸ್ ಲೈಕ್ ಇಲ್ಲ ನೀವು ಈ ಥರನೇ ಬರಬೇಕು ಸಿನಿಮಾ ಫಾರ್ ದ ಸ್ಟಾರ್ಟಿಂಗ್ ಟೀಸರ್ಗೆ. ಸೊ ಅದಕ್ಕೆ ಐ ಲೈಕ್ ಟು ಥ್ಯಾಂಕ್ ನಮ್ಮ ಡೈರೆಕ್ಟರ್ ಸರ್ ಪುನೀತ್. ಒಂದು ತುಂಬ ಕಷ್ಟಪಟ್ಟು ಕಥೆಯಿಂದ ಹಿಡಿದು ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಇಟ್ಕೊಂಡು ಮಾಡಿದ್ದಾರೆ. ಟೀಸರಲ್ಲೂ ಆಗಿರ್ಬೋದು ಐ ಥಿಂಕ್ ಕೆಲವೊಂದು ಅಂಶಗಳನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಮಾಡಿದ್ದಾರೆ. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅವರ ಮೊದಲನೇ ಡೈರೆಕ್ಷನ್ ಒಳ್ಳೇದಾಗಲಿ. ನಮ್ಮ DOP ಸರ್ ಐ ಥಿಂಕ್ ಇವತ್ತು ನಾವೇನಂತೀವಿ ಮೇಕಿಂಗ್ ಅಂತ ಏನು ಕರಿತೀವಿ, ಐ ಥಿಂಕ್ ಕಂಟಿನ್ಯೂಸ್ ಒಂದು ಸತತವಾಗಿ ಕಷ್ಟಪಟ್ಟು ಇಲ್ಲ ಇದೇ ಥರ ಇರಬೇಕು. ಒಂದೊಂದು ಶಾರ್ಟ್ ಡಿವಿಷನ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಪ್ರತಿಯೊಂದೂ ಐ ಥಿಂಕ್ ಇಸ್ ಟೇಕನ್ ಲಾಟ್ ಆಫ್ ಕೇರ್. ಆ್ಯಂಡ್ ವಾಸುಕಿ ಸರ್ ಐ ಥಿಂಕ್ ಬಿಗ್ ಸಪೋರ್ಟ್ ಟು ಆ ಟೀಮ್. ವಾಸುಕಿ ವೈಭವ್ ಅವರು ಮ್ಯೂಸಿಕ್ ಐ ಥಿಂಕ್ ಈ ಥರ ಒಂದು ಪ್ಯಾಟರ್ನ್ ಸಿನಿಮಾಗೆ ಐ ಥಿಂಕ್ ಮ್ಯೂಸಿಕ್ ಇಸ್ ಅ ಬಿಗ್ ಪ್ಲಸ್ ಅಂತ ಹೇಳ್ಬೋದು. ಒಂದು ಬಿಗ್ಗೆಸ್ಟ್ ಹೀರೋ ಫಾರ್ ದಿಸ್ ಕೈಂಡ್ ಆಫ್ ಅ ಫಿಲ್ಮ್ ಐ ಥಿಂಕ್ ಇಸ್ ಮ್ಯೂಸಿಕ್. ಸೊ ಅದೇ ಥರ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಸೊ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ನಯನ ಮನೋಹರ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಸಮಯ ಆಗೈತೆ. ಥ್ಯಾಂಕ್ ಯು ಮೊದಲನೇದಾಗಿ ಪ್ರಿಯಾಂಕಾ ಮ್ಯಾಮ್ ಬಿನ್ ಅ ಗ್ರೇಟ್ ಸಪೋರ್ಟ್ ಟು ಮೀ. ನಿಮ್ಮ ಜೊತೆ ಒಂದು ಸಿನಿಮಾ ಮಾಡ್ತೀನಿ, ವೈರಸ್ ಅಂತ ಒಂದು ಸಿನಿಮಾ ಮಾಡ್ತೀನಿ. ಮೊದಲು ನಿಮ್ಮ ಜೊತೆ ವರ್ಕ್ ಮಾಡುವಾಗ ಐ ಗೆಟಿಂಗ್ ಲಿಟಲ್ ನರ್ವಸ್, ಹೆಂಗೆ ಒಂದು ದೊಡ್ಡ ಸ್ಟಾರು ಯಾವ ಥರ ರಿಸೀವ್ ಮಾಡ್ತಾರಂತ. ಬಟ್ ಯು ಆರ್ ಲೈಕ್ ರಿಯಲಿ ಅಮೇಝಿಂಗ್, ಸಿಂಪ್ಲಿ ಅಮೇಝಿಂಗ್, ವೆರಿ ಹಂಬಲ್. ದಿಸ್ ದ ಬೆಸ್ಟ್ ಪಾರ್ಟ್, ಯು ಸೋ ಹಂಬಲ್ ಆ್ಯಂಡ್ ಆಲ್ವೇಸ್ ಸಪೋರ್ಟಿವ್. ಆ್ಯಂಡ್ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಅವ್ರ ಮನೆ ಫಂಕ್ಷನ್ಸ್ ಆಗಿರ್ಬೋದು, ಸಿನಿಮಾ ಫಂಕ್ಷನ್ಸ್ ಆಗಿರ್ಬೋದು, ಶಿ ಮೇಕ್ ಶೋರ್ ಶಿ ರಿಮೆಂಬರ್ಸ್ ಮೀ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಟುಡೇ ಯು ಆರ್ ದೇರ್ ಫಾರ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ, ಮೈ ಟೀಮ್, ಪ್ರತಿಯೊಬ್ಬರೂ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಮೇಕ್ ಶೋರ್ ಫಾರ್ ಕಮಿಂಗ್ ಆ್ಯಂಡ್ ಫಾರ್ ಯು ಬಿನ್ ಸ್ಟಾರ್ at your place, but coming here and wishing us, thank you so much. And ma'am, Upendra sir, I met him and he also wished me all the best. Aurigu tumba thanks ಹೇಳ್ಬೇಕು ಮಾಡ್ತೀನಿ ಈ ವೇದಿಕೆ ಮೇಲೆ. and for his 45 movie ನಾಳೆ ರಿಲೀಸ್, it's releasing soon. So wishing him all the best. Thank you ma'am, thank you so much. ಪ್ರೀತಿಯ ನಮ್ಮ ಅಣ್ಣ ಅಂತಾನೆ ಹೇಳ್ಬೋದು ಟೈಗರ್ ವಿನೋದ್ ಪ್ರಭಾಕರ್ ಅವರು. ಐ ಥಿಂಕ್ ನನ್ನ ಸಿನಿಮಾ ರಂಗ ನವಗ್ರಹ ಟೈಮಲ್ಲಿ ಐ ಥಿಂಕ್ ಅಲ್ಲೇ ಒಂದು ದೊಡ್ಡ ಸಪೋರ್ಟ್ ನನಗೆ. ಐ ಥಿಂಕ್ ಈಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಟು ಮೀ. ಯಾವಾಗಲೂ ನಾನು ಏನಾದರೂ ಒಂದು ತಪ್ಪು ಮಾಡಿದ್ರು ಡೈರೆಕ್ಟಾಗೆ ಸುಮ್ಮನೆ ಮುಚ್ಚುಮರೆ ಇಲ್ಲದೆ ಇಲ್ಲ ಚೆನ್ನಾಗಿದೆ ಸೂಪರ್ ಅಂತ ಯಾವತ್ತೂ ಹೇಳಲ್ಲ. ಕರೆದ್ಬಿಟ್ಟು ಜನರಲಾಗಿ ಒಬ್ಬೊಬ್ರು ಫೋನಲ್ಲಿ ಬೈತಾರೆ, ಇವ್ರು ಪ್ರೀತಿಯಿಂದ ಬಾ ಚಿನ್ನ ಸ್ವಲ್ಪ ಮಾತಾಡಬೇಕು, ಬಾ ಕಮ್ ಹೋಮ್ ನೋ ವಿಲ್ ಹ್ಯಾವ್ ಸಮ್ ಗುಡ್ ಟೈಮ್ ಅಂದ್ಬಿಟ್ಟು ಆಮೇಲೆ ಮನೆಗೆ ಕರೆದ್ಬಿಟ್ಟು ಹೀ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಲೈಕ್ ಧರ್ಮ, ಯು ನೀಡ್ ಟು ಚೇಂಜ್. ಅವರಾಗಿರ್ಬೋದು, ನಿಶಾ ಮ್ಯಾಮ್ ಆಗಿರ್ಬೋದು, ಬೋತ್ ಆಫ್ ದೆಮ್ ಯು ನೀಡ್ ಟು ಮೇಕ್ ಸಮ್ ಚೇಂಜಸ್. ಸೊ ಐ ಥಿಂಕ್ ಇವತ್ತು ಅವ್ರು ಮಾತಾಡಿದಾಗ ಹೇಳಿದ್ರು 25th ಫಿಲಮ್ ಒಂದು ಚೇಂಜಸ್ ಕಾಣ್ತಾ ಇದೆ ಧರ್ಮ. ಯಾಕಂದರೆ ಸುಮಾರು ಸರಿ ಅವ್ರು ಮೀಟ್ ಮಾಡಿದಾಗಲ್ಲ ನೀನು ಯಾಕೆ ಏನಾದರೂ ಒಂದು ಬಾಡಿ ಇದು ಮಾಡ್ಕೊ, ಇಲ್ಲ ಲುಕ್ ಚೇಂಜ್ ಮಾಡ್ಕೊ ಅಂತ. ಸೊ ಟುಡೇ ಹೀ ಈಸ್ ಆಲ್ಸೋ ಹ್ಯಾಪಿ. ಸೊ ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ಟೈಗರ್. ಮೋರ್ ದೆನ್ being a hero in Kannada industry, I think I've seen your struggles. ನಿಮ್ಮ ಸ್ಟ್ರಗಲ್ನ ನೋಡಿಕೊಂಡು ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. when I see you, I keep thinking like yes, you have come across all those days and giving good hits. ಮಾದೇವ ಒಂದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆಮೇಲೆ ಇವಾಗ ನಿಮ್ಮ ಸಿನಿಮಾ ಬಲರಾಮ ಸಿನಿಮಾದು ಒಂದು ಹಾಡು ತುಂಬ ಐ ಥಿಂಕ್ ಎಲ್ಲರ ಮನಸ್ಸಲ್ಲೂ ಬರುತ್ತೆ. ಎಲ್ಲಾದರೂ ಒಂದು ರೀಲ್ಸ್ ಆದಾಗ ಆಲ್ರೆಡಿ ನಿಮ್ಮ ಸಾಂಗ್ ತುಂಬ ಹಿಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ನಿಶಾ ಮ್ಯಾಮ್ ಫಾರ್ ಕಮಿಂಗ್. ನನ್ನ ಇಷ್ಟೊತ್ತು ಕಾದು ನಮ್ಮ ಪ್ರೊಡ್ಯೂಸರ್ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಪ್ರಿಯಾಂಕಾ ಮ್ಯಾಮ್ ಮತ್ತು ವಿನೋದ್ ಸರ್ ಹೇಳಿ ಸ್ವಲ್ಪ ಒಕೇಶನ್ಗೆ ಗ್ರೇಸ್ ಮಾಡಿ ಸ್ವಲ್ಪ ಹೊತ್ತಿರೋಕ್ಕೆ. ಬಟ್ ಐ ಥಿಂಕ್ ದ ಎಂಟೈರ್ ಶೋ ಎಲ್ಲ ದೇರ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು. ಆಮೇಲೆ ನಮ್ಮ ತಂದೆಯವರು ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಸೀಕ್ವೆನ್ಸಲ್ಲಿ ಸೊ ಸಾರಿ. ಥ್ಯಾಂಕ್ ಯು. ಐ ಥಿಂಕ್ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್, ಮೈ ಬಿಗ್ಗೆಸ್ಟ್ ಸಪೋರ್ಟ್, ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಐ ಥಿಂಕ್ ನಮ್ಮ ಡ್ಯಾಡಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲೇ ಕಲ್ತಿದ್ದೀವಿ ಸಿನಿಮಾ ಏನು, ಸಕ್ಸಸ್ ಏನು, ಕಷ್ಟ ಏನು, ಫ್ಲಾಪ್ ಏನು. ಸೊ ಐ ಥಿಂಕ್ ಅದನ್ನು ನೋಡ್ಕೊಂಡು ಬಂದಿದ್ದೀವಿ. ಅವ್ರನ್ನ ನೋಡಿದಾಗ ವಿ ಯೂಸ್ ಟು, ನಾನು ನಮ್ಮ ಅಕ್ಕ ಆಗಿರ್ಬೋದು, ವಿ ಸೀನ್ ದಟ್ ಫೇಸ್ ಲೈಕ್ ಯಾವ ಥರ ಇರುತ್ತೆ, ಹೈಸ್ ಆ್ಯಂಡ್ ಲೋಸ್ ಆಫ್ ಲೈಫ್. ಸೊ ಐ ಥಿಂಕ್ ಇವತ್ತು 25th ಸಿನಿಮಾ ಐ ಥಿಂಕ್ ಹೀಸ್ ಬಿನ್ ದ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಫಾರ್ ಮೀ. ಅಂದರೆ ಅವ್ರದ್ದು ಒಂದು 250 ಸಿನಿಮಾ ಆಗಿದೆ ಆಸ್ ಅ ವಿಲನ್. ಸೊ ನಮ್ಮದು 25 ಸಿನಿಮಾ ಅಂದರೆ ಜಸ್ಟ್ ಒಂದು ಚಿಕ್ಕ ಹೆಜ್ಜೆನ ಇಡ್ತಾ ಇರೋದು. ಬಟ್ ಎಲ್ಲೋ ಒಂದು ಕಡೆ ಅವ್ರೂ ಅಷ್ಟೇ, ಯಾವತ್ತು ಒಂದು ಪ್ರೊಡ್ಯೂಸರ್ ಮನೆಗಾಗಲಿ, ಡೈರೆಕ್ಟರ್ ಮನೆಗಾಗಲಿ ಯಾವತ್ತು ಹೋಗಿ ನಮ್ಮ ಮಗನಿಗೆ ಒಂದು ಚಾನ್ಸ್ ಕೊಡಿ, ಇಲ್ಲ ಈಸ್ ನೆವರ್ ಡನ್ ದಟ್. ಯಾಕಂದರೆ ಈಸ್ ಆಲ್ವೇಸ್ ಬಿಲೀವ್ಡ್ ನಿನ್ನ ಟ್ಯಾಲೆಂಟ್ ಮೇಲೆ ನಿನ್ನ ಬೇರೆ ಬರಬೇಕು. ಅದೆಲ್ಲೋ ಒಂದು ಕಡೆ ದೇವ್ರು ಕಾಪಾಡ್ತಾರೆ. ಇದಕ್ಕೆ ಒಂದು ದೊಡ್ಡ ಕಾರಣ ಐ ಥಿಂಕ್ ಈ ಥರ ಪ್ರೊಡಕ್ಷನ್ ಕೆಲಸ ಮಾಡೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆ್ಯಂಡ್ 25 ಸಿನಿಮಾಲಿ ಐ ಥಿಂಕ್ ಆಲ್ ಮೈ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ವೆಂಕಟೇಶ್ ಮೂರ್ತಿ ಸರ್ ನಮ್ಮ ಚಾಣಾಕ್ಷ ಪ್ರೊಡ್ಯೂಸರ್ ಅವರು ಬಂದಿದ್ದಾರೆ, ನಮ್ಮ ಪುನೀತ್ ಸರ್ ಅವರು ಬಂದಿದ್ದಾರೆ, ನಮ್ಮ ಅಮರಾವತಿ ಪೊಲೀಸ್ ಸ್ಟೇಷನ್ನು. ಸೊ ಐ ಥಿಂಕ್ ಪ್ರತಿಯೊಬ್ಬರು ಇವಾಗ ಮಾಡಿದ ಇತ್ತೀಚೆಗೆ ಎಲ್ಲ ಸಿನಿಮಾಗಳು ಆಲ್ಮೋಸ್ಟ್ 24 ಸಿನಿಮಾಸ್ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ. ಐ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ ಫಾರ್ ದಿಸ್ ವಂಡರ್ಫುಲ್ ಸ್ಟೇಜಿಗೆ ನನ್ನ ಲೈಫ್ ಬರಬೇಕಂದ್ರೆ ಐ ಥಿಂಕ್ ದಟ್ಸ್ ಅ ಬಿಗ್ ಸ್ಟೇಜ್. ಥ್ಯಾಂಕ್ ಯು ಸಿರಿ ಮ್ಯಾಮ್ ಆ್ಯಂಡ್ ಪ್ರಭಾಕರ್ ಸರ್ ಫಾರ್ ಕಮಿಂಗ್ ಆ್ಯಂಡ್ ಸ್ಪೀಕಿಂಗ್ ಸಚ್ ವಂಡರ್ಫುಲ್ ವರ್ಡ್ಸ್ ಆ್ಯಂಡ್ ಫೀಲ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು. ಆ್ಯಂಡ್
ಥ್ಯಾಂಕ್ ಯು ಅನುಷಾ, ತುಂಬ ಥ್ಯಾಂಕ್ಸ್. ಯಾವುದೋ ಒಂದು ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಯಾವಾಗಾದ್ರೂ ಇನ್ವೈಟ್ ಮಾಡಿದಾಗ ವಿಲ್ ಡೆಫಿನೆಟ್ಲಿ ಆಲ್ವೇಸ್ ಬಿನ್ ದೇರ್ ಆ್ಯಂಡ್ ಬಿಗ್ ಸಪೋರ್ಟ್ ಟು ಅವರ್ ಟೀಮ್ ಆ್ಯಂಡ್ ಟು ಅವರ್ಸ್ ಪ್ರೀವಿಯಸ್. ನಮ್ಮ ತಲ್ವಾರ್ ಸಿನಿಮಾಗೂ ಬಂದಿರಿ. ಆಮೇಲೆ ನಿಮ್ಮ ಜೊತೆ ಸಿನಿಮಾ ಬ್ಯಾಂಗ್ಳೂರಿನ ಸಿನಿಮಾ ಅತಿ ಶೀಘ್ರ ರಿಲೀಸ್ ಆಗ್ತಿದೆ. ನೀವು ಚೆನ್ನಾಗಿ ಮಾತಾಡ್ತೀನಿ ನಮ್ಮ ಬಗ್ಗೆ. ಥ್ಯಾಂಕ್ ಯು. ಯು ಸೀನ್ ಆಲ್ ಮೈ journeys of these cinemas ಅಲ್ಲಿ, so thank you so much. ಐಶ್ವರ್ಯ ಶಿಶಿರ್ ಅವರು, thank you for being here. They always been a good friend and good family friends ಅಂತ ಹೇಳ್ಬೋದು. thank you. ಹಾಗೆ ಸಂಜಯ್ ಗೌಡ್ರು, ಐ ಥಿಂಕ್ ನಾವು ಕತ್ರಿಗುಪ್ಪೆಯಲ್ಲಿ ಐ ಥಿಂಕ್ ಒಂದು 2010 ಅವಾಗಿಂದ ಪರಿಚಯ, more than 10 to 15 years ಪರಿಚಯ. ಸೊ ಅವಾಗ ಅವರು ರಾಜಕೀಯದಿಂದ ಶುರು ಮಾಡಿದಾಗಲೂ ನಮ್ಗೆ ಕರಿತಿದ್ರು. ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಿದಾಗ, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬಡ ಮಕ್ಳಿಗಾಗಿರ್ಬೋದು, ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಾಗೆಲ್ಲ ಧರ್ಮ ಬನ್ನಿ ಒಂದು ಜೊತೆಗಿರಿ ಅಂತ ಹೇಳ್ತಾಯಿದ್ರು. ಐ ಲೈಕ್ ಟು ಥ್ಯಾಂಕ್ ಹಿಮ್. ಇವತ್ತು ಬಂದಿದ್ದೀರಾ, ಪ್ರತಿಯೊಂದು ಒಕೇಶನ್ನು ನನ್ನ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಇಟ್ಸ್ ಬಿನ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಗೂ ರಿಷಾ ಗೌಡ್ ಅವರು ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ನೀತು ಮಂಜಾಕ್ಷಿ ಅವರು, ಪ್ರತಿಯೊಬ್ಬರು, ಆಲ್ ದ ಗೆಸ್ಟ್ ವೆಲ್ ಕಮ್. ಥ್ಯಾಂಕ್ ಯು ಸೋ ಮಚ್. ಹಾಗೂ ನನ್ನ ಬೆಸ್ಟ್ ಫ್ರೆಂಡ್ಸು ಅಶ್ವಿನ್, ಅಮಿತ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್, ಅವರು ಬಂದಿದ್ರು. ಆ್ಯಂಡ್ ದೇ ವಿಲ್ ಲೈಕ್ ಬಿನ್ ಥ್ರೂ ಔಟ್ ಮೈ ಜರ್ನಿ. ದೇ ಸೀನ್ ಆಲ್ ಮೈ ನನ್ನ ಫೇಲ್ಯೂರ್ ಆಗಿರೋ, ಸಕ್ಸಸ್ ಆಗಿರೋ ಪ್ರತಿಯೊಂದು ಜಾಗದಲ್ಲೂ ನೋಡಿದ್ದಾರೆ. ಹಾಗೂ ಶ್ರೀಕಾಂತ್, ಮೈ ವೆರಿ ವೆಲ್ ವಿಷರ್ ಆ್ಯಂಡ್ ಮೈ ಕ್ಲೋಸ್ ಫ್ರೆಂಡ್, ಅವರು ಧರ್ಮಪತ್ನಿಯವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಗ್ರೇಸಿಂಗ್ ದಿಸ್ ಒಕೇಶನ್. ನಮ್ಮ ಪುನೀತ್ ಅವರು, ಅಮರಾವತಿ ಪೊಲೀಸ್ ಸ್ಟೇಷನ್ ಡೈರೆಕ್ಟರು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವರು ಹಾಗೂ ಮಾಮ ಏನು ಕರೀತಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಫಾರ್ ಕಮಿಂಗ್ ಹಿಯರ್ ಆ್ಯಂಡ್ ಗ್ರೇಸಿಂಗ್ ದಿಸ್ ಒಕೇಶನ್. ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ವೆಂಕಟೇಶ್ ಮೂರ್ತಿ ಸರ್ ಅವರು ಬಂದರು, ಚೆನ್ನಾಗಿ ಶಾಪಿದ್ರು ವೆಂಕಟೇಶ್ ಮೂರ್ತಿ ಸರ್, ಥ್ಯಾಂಕ್ ಯು. ಹಾಗೂ ಕಿರಣ್, ಐ ಥಿಂಕ್ ಅವರು ಇತ್ತೀಚೆಗೆ ಇವಾಗಲೇ ಹೊರಟರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಶ್ರೇಯಾ ಆ್ಯಂಡ್ ಮಹೇಂದರು, ಯು ಬಿನ್ ಅ ಬಿಗ್ ಸಪೋರ್ಟ್ ಟು ದ ಟೀಮ್, ಟು ದ ಎಂಟೈರ್ ಟೀಮ್. ಹಾಗೂ ನಮ್ಮ ಬ್ಯಾಕ್ ಎಂಡ್ ಟೀಮಲ್ಲಿ ಐ ಥಿಂಕ್ ಧೀರಜ್ ಆಗಿರ್ಬೋದು, ಸಂಜಯ್ ಆಗಿರ್ಬೋದು, ಅಭಿ ಆಗಿರ್ಬೋದು, ಕೌಶಿ ಆಗಿರ್ಬೋದು, ಎವ್ರಿಬಡಿ ಐ ಥಿಂಕ್. ಆ್ಯಂಡ್ ಪೂರ್ವಿಕಾ, ಐ ಥಿಂಕ್ ಡೇ ಆ್ಯಂಡ್ ನೈಟ್ ಎಲ್ಲರೂ, ಡೇ ಆ್ಯಂಡ್ ನೈಟ್ ಬೆಂಕಿ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಡೇ ಆ್ಯಂಡ್ ನೈಟ್ ಗಗನ್ ಆಗಿರ್ಬೋದು, ಐ ಥಿಂಕ್ ಡೇ ಆ್ಯಂಡ್ ನೈಟ್ ಎಲ್ಲ ವರ್ಕ್ ಫಾರ್ ದಿಸ್ ಸಿನಿಮಾ, ಐ ಮೀನ್ ಫಾರ್ ದಿಸ್ ಟ್ರೈಲರ್ ಆ್ಯಂಡ್ ಫಾರ್ ದಿಸ್ ಲಾಂಚ್. ಥ್ಯಾಂಕ್ ಯು. ಹಾಗೂ ನನ್ನ ಕೋಚ್ ಅಜರ್, ಅವರು ಎಲ್ಲರೂ ಅಣ್ಣ ಒಂದು ಲುಕ್ ಚೇಂಜ್ ಮಾಡಿ ಯಾವಾಗಲೂ ಒಂದೇ ಲುಕ್ಕಲ್ಲಿ ನೋಡಿ ಬೇಜಾರಾಗ್ತದೆ. ಥ್ಯಾಂಕ್ ಯು ಅಜರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಎವ್ರಿಬಡಿ. ಯಾರಾದರೂ ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ನಯನ ಮನೋಹರ, ಒಂದು ಹೊಸ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಲೈಫಲ್ಲಿ. ಐ ಥಿಂಕ್ ಐ ಕ್ಯಾನ್ ಸಿ 2026 ಒಂದು ಹೊಸ ಸ್ಟಾರ್ಟ್ ಅಂತ ನಾನು ಹೇಳ್ಬೋದು. ಎಲ್ಲೋ ಒಂದು ಕಡೆ ಒಂದು ಇನ್ಸ್ಪೈರ್ ಆಗಿದ್ದೀನಿ. ನೀವೆಲ್ಲ ಬಂದಿದ್ದು ಇಲ್ಲಿ ಬ್ಲೆಸ್ ಮಾಡಿರೋದು, ಐ ಆಮ್ ರಿಯಲಿ ಇನ್ಸ್ಪೈರ್ಡ್. ಆ್ಯಂಡ್ ಐ ಥಿಂಕ್ ಇಲ್ಲಿಂದ, ಐ ಥಿಂಕ್ ದಿಸ್ ಮೈ ಫಸ್ಟ್ ಪ್ರೋಗ್ರಾಮ್ ವಿಚ್ ಐ ಹ್ಯಾಡ್ ಇನ್ ಸಚ್ ಎ ಲಾರ್ಜ್ ಸ್ಕೇಲ್. ಸೊ ಐ ಥಿಂಕ್ ಒಂದು ಹೊಸ ಸ್ಟಾರ್ಟ್ ಶುರುವಾಗುತ್ತೆ. ಹಾಗೂ ಚಿನ್ಮಯ್, ಈ ಸಿನಿಮಾ ನಡೆಸಿದ್ರು ಚಿನ್ಮಯ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆಮೇಲೆ ತುಂಬ ಅದ್ಭುತವಾಗಿ ನೀವು ಟೀಸರ್ಲು ಅದನ್ನ ನಟನೆ ಮಾಡಿದ್ರೆ. ಬಲರಾಮ್ ಅಂತ ವರ್ಕ್ ರಿಯಲಿ ಹಾರ್ಡ್ ಅಂತ ವಿನೋದ್ ಹೇಳ್ತಾ ಇದ್ರು. ಸೊ ಥ್ಯಾಂಕ್ ಯು. ಇವತ್ತು ಶಿವಣ್ಣ ಅವ್ರದ್ದು 45 ಸಿನಿಮಾದು ಒಂದು, ಉಪೇಂದ್ರ ಸರ್ದು 45 ಸಿನಿಮಾದು ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಆ್ಯಂಡ್ ಹುಬ್ಳಿಯಲ್ಲಿ ಸುದೀಪ್ ಸರ್ ಅವ್ರದ್ದು ಮಾರ್ಕ್ತು ಒಂದು ಸಿನಿಮಾದು ಒಂದು ಪ್ರಮೋಷನ್ ನಡೀತಾ ಇದೆ. ಸೊ ಐ ಥಿಂಕ್ ಎಲ್ಲರ ಮಧ್ಯದಲ್ಲಿ ನಾವು ಬಂದಿದ್ದೀವಿ, ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಐ ಥಿಂಕ್ ಅದಕ್ಕೆ ನಮ್ಮ ಚಂದ್ರಶೇಖರ್ ಸರ್ಗೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಟು ಆಲ್ ಮೀಡಿಯಾ ಆ್ಯಂಡ್ ಪ್ರೆಸ್, ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು, ಮಂಜು ಅವರು ಥ್ಯಾಂಕ್ ಯು. ನನಗಾಗಿರ್ಬೋದು, ನಮ್ಮ ತಂದೆಯವ್ರಿಗಾಗಿರ್ಬೋದು, ನಮ್ಮ ನಿರ್ಮಾಪಕರು, ನಿರ್ದೇಶಕರಿಗೆ ಎಲ್ಲೋ ಒಂಥರ ಒಂದು ಒಳ್ಳೆ ಗೌರವ ಕೊಟ್ಟು ಬಂದಿರಲ್ಲ ಸರ್. ಎಲ್ಲ ದೊಡ್ಡ ಸಿನಿಮಾ ಮಧ್ಯದಲ್ಲೂ ನಮಗೂ ಒಂದು ಪ್ರೋತ್ಸಾಹ ಕೊಟ್ಟಿಲ್ಲ, ನಾನು ಯಾವತ್ತೂ ಇದನ್ನು ಮರೆಯಲ್ಲ. ಆ್ಯಂಡ್ ಐ ಥಿಂಕ್ ಶಿವಣ್ಣ ಅವರು ವಿಶ್ ಮಾಡಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ, ನನ್ನ ಬಗ್ಗೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್. ಒಂದು ಮೈಲ್ ಸ್ಟೋನ್ ಆಫ್ ಇದಂದ್ರೆ ಒಂದು 25th ಸಿನಿಮಾ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಈ ವೇದಿಕೆ ಮೇಲೆ ನಾನು ಹ್ಯಾವ್ ಟು ರಿಮೆಂಬರ್ ತೂಗುದೀಪ ಸಂಸ್ಥೆಯಿಂದ ನಾನು ಶುರು ಮಾಡಿದ್ದು ನಂದು ಒಂದು ಕೆರಿಯರು, ನನ್ನ ಒಂದು ಜರ್ನಿ. ಸೊ ಅಲ್ಲಿಂದ ಮೀನಾ ತೂಗುದೀಪ ಅಮ್ಮ ಅವರ ಆಶೀರ್ವಾದದೊಂದಿಗೆ ನನಗೆ ಅದೊಂದು ಅವಕಾಶ ಸಿಕ್ತು. ದರ್ಶನ್ ಸರು ಹಾಗೂ ದಿನಕರ್ ಸರ್ ಮನೆಗೆ ಬಂದು, ಧರ್ಮ ಈ ಸಿನಿಮಾಗೆ ನೀನೊಂದು ಹೀರೋ ಅಂತ ನಮ್ಮ ತಂದೆಯವ್ರಿಗೆ ಹೇಳುವಾಗ ಭಾಳ ಖುಷಿ ಆಯಿತು. ಸೊ ಐ ಥಿಂಕ್ ಅವರು ಕೊಟ್ಟಿರೋದು ಒಂದು ಪ್ಲ್ಯಾಟ್ಫಾರ್ಮು, ನಮ್ಮ ತಂದೆ ತಾಯಿಯವರ ಆಶೀರ್ವಾದ, ಅವ್ರು ಕೊಟ್ಟಿರೋದು ಒಂದು ಪ್ಲ್ಯಾಟ್ಫಾರ್ಮು, ಜನರ ಆಶೀರ್ವಾದ. ಐ ಥಿಂಕ್ ಇಷ್ಟು ದೂರ ನಾನು ಇಲ್ಲಿ ಬಂದಿದ್ದೀನಿ. ಸೊ ಆ ಸಂಸ್ಥೆಗೆ, ತೂಗುದೀಪ ಸಂಸ್ಥೆಗೆ, ದರ್ಶನ್ ಸರ್ಗೆ, ದಿನಕರ್ ಸರ್ಗೆ, ಮೀನಮ್ಮ ಅವ್ರಿಗೆ ಹಾಗೂ ವಿಜಯಲಕ್ಷ್ಮಿ ಮ್ಯಾಮ್ಗೆ, ಪ್ರತಿಯೊಬ್ಬರಿಗೂ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್. ಬಿಕಾಸ್ ದೇ ಹ್ಯಾವ್ ಸೀನ್ ಮೀ. ಒಂದು 25 ಸಿನಿಮಾನಲ್ಲಿ ಸುಮಾರು ಸಿನಿಮಾಗೆ ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದಾರೆ ಹಾಗೂ ಆಡಿಯೋ ಲಾಂಚಿಗೆ ಬಂದಿದ್ದಾರೆ. ಸೊ ಇವತ್ತು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ. ಡೆಫಿನೆಟ್ಲಿ ಐ ಮಿಸ್ಸಿಂಗ್ ಹಿಮ್. ಖಂಡಿತ ಎಲ್ಲ ಒಳ್ಳೇದಾಗಿತ್ತು ಅವ್ರಿಗೂ ಆದಷ್ಟು ಬೇಗ. ಸೊ ಥ್ಯಾಂಕ್ ಯು. ಹಾಗೂ ನವೀನ್ ಶಂಕರ್ ಅವರು, ಸಾರಿ ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನೀವು ಅವಾಗಲೇ ಮಾತಾಡಬೇಕಿತ್ತು, ಬಟ್ ಪ್ರಿಯಾಂಕಾ ಮ್ಯಾಮ್ ವಿ ರಿಕ್ವೆಸ್ಟೆಡ್ ಹರ್ ಟು ಸ್ಪೀಕ್. ಬಟ್ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರಿ ನನ್ನ ಬಗ್ಗೆನೂ. ಆ್ಯಂಡ್ ನಿಮಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ನಿಮ್ಮೆಲ್ಲ ಪ್ರಾಜೆಕ್ಟ್ಗೂ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಹರ್ಷ, ದರ್ಶನ್ ಸರ್ ಅವರ ಕಸಿನ್ನು ಹರ್ಷ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಹರ್ಷ. ಐ ಥಿಂಕ್ ಅವರು ಅಷ್ಟೇ ನವಗ್ರಹದಿಂದ ನಮ್ಮಿಬ್ಬರು ಒಂದು ಜರ್ನಿ, ಒಂದು ಫ್ರೆಂಡ್ಶಿಪ್ ಶುರು ಆಗಿದ್ದು. ಸೊ ಈಸ್ ಆಲ್ವೇಸ್ ಬಿನ್ ದೇರ್ ವಿತ್ ಮೀ. ಥ್ಯಾಂಕ್ ಯು ಹರ್ಷ, ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಸರ್ ಫ್ಯಾಮಿಲಿಯಿಂದ ನೀವು ಬಂದಿದ್ದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಫ್ಯಾಮಿಲಿ ಅಡಿಷನ್ ಇಲ್ಲ ಸದ್ಯಕ್ಕಿಲ್ಲ, ಸದ್ಯಕ್ಕೆ ಬ್ಯಾಚುಲರಾಗೆ ಚೆನ್ನಾಗಿದೆ ಜೀವನ ಅಂತ ಅಂದ್ಕೊಂಡಿದ್ದೀನಿ.
ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ನಮ್ಮ ನಿರ್ಮಾಪಕ ನಿರ್ದೇಶಕರು ಥ್ಯಾಂಕ್ ಯು. ಮಾತಾಡ್ತಾರೆ. ಇಷ್ಟೊತ್ತು ನಮ್ಮೊಂದಿಗಿದ್ದು ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.